ಬೆಳಗು ಬೆಳಗಿಸು ಆತ್ಮಗಳನ್ನು ರಕ್ಷಿಸು ಎಂಬ ಒಂದು ಪ್ರಶ್ನೆ ಉತ್ತರ ಕಾರ್ಯಕ್ರಮಕ್ಕೆ ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರಿಗೂ ಯೇಸುಕ್ರಿಸ್ತರ ಮಧುರವಾದ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಪ್ರತಿ ವಾರವೂ ದೇವಸೇವಕರು ಕೊಡುವಂಥ ಸಮಂಜಸವಾದ ಉತ್ತರವನ್ನು ಪ್ರತಿಯೊಬ್ಬರು ಅದನ್ನು ಅರ್ಥ ಮಾಡಿಕೊಂಡು ತುಂಬ ಸಂತೋಷದಿಂದ ಕಮೆಂಟ್ ಬಾಕ್ಸಿನಲ್ಲಿ ಅದರ ಬಗ್ಗೆದಲ್ಲಿ ಒಳ್ಳೆಯದನ್ನು ಕಮೆಂಟ್ ಮಾಡ್ತಾ ಇದ್ದೀರಾ. ಅದೇ ರೀತಿಯಾಗಿ ಆ ಒಂದು ಕಾರ್ಯಕ್ರಮಕ್ಕೋಸ್ಕರವಾಗಿ ಬೆಳಗು ಬೆಳಗಿಸು ಆತ್ಮಗಳ ರಕ್ಷಿಸು ಎಂಬ ಕಾರ್ಯಕ್ರಮಕ್ಕೋಸ್ಕರವಾಗಿ ಪ್ರತಿಯೊಬ್ಬರು ಪ್ರಾರ್ಥಿಸ್ತಾ ಇದ್ದೀರಾ, ಪ್ರತಿಯೊಬ್ಬರು ಆಧರಿಸ್ತಾ ಇದ್ದೀರಾ. ಇದಕ್ಕೋಸ್ಕರವಾಗಿ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ನಮ್ಮಲ್ಲಿ ಅನೇಕ ಸತ್ಯವೇದವನ್ನು ಓದುವಾಗ ಅಲ್ಲಿ ಒಂದು ಕಡೆ ಇಲ್ಲಿ ಒಂದು ಕಡೆ ಅಂತ ಅನೇಕ ಪ್ರಶ್ನೆಗಳು ನಮ್ಮಲ್ಲಿ ಹುಟ್ಟುತ್ತೆ. ಅಂಥ ಪ್ರಶ್ನೆಗಳಿಗೆ ನಮಗೆ ಉತ್ತರ ಸಿಗದೆ ಗಂದರಗೋಳದಲ್ಲಿ ಇರುವಂಥ ಸಮಯದಲ್ಲಿ ಈ ವೇದಿಕೆಯು ಎಲ್ಲರಿಗೂ ಉಪಯುಕ್ತವಾಗಿದೆ ಎಂದು ನೀವು ಕಮೆಂಟಿನಲ್ಲಿ ತಿಳಿಸ್ತಾ ಇದ್ದೀರಾ. ಮತ್ತು ನಿಮ್ಮಲ್ಲಿ ಅನೇಕ ರೀತಿಯಿಂದ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಹಾತೊರೆತಿರುವಂಥ ನಿಮ್ಮ ಆಸಕ್ತಿಗೋಸ್ಕರವಾಗಿ ಧನ್ಯವಾದಗಳನ್ನು ಹೇಳುತ್ತಾ, ಈ ದಿನವೂ ಸಹ ಒಂದು ಹೊಸ ಪ್ರಶ್ನೆಯೊಂದಿಗೆ ಈ ದಿನವೂ ಸಹ ನಾವು ವೇದಿಕೆಯಲ್ಲಿ ಈ ಸಂಚಿಕೆಯನ್ನು ಮುಂದುವರಿಸ್ತಾ ಇದ್ದೀವಿ. ಅದಕ್ಕೂ ಮೊದಲಾಗಿ ನಾವು ದೇವಸೇವಕರನ್ನು ಈ ಒಂದು ವೇದಿಕೆಗೆ ಆಹ್ವಾನಿಸೋಣ. ನಮ್ಮ ಮಧ್ಯದಲ್ಲಿ ಸಿದ್ಧರಾಗಿರುವ ಕ್ರೈಸ್ಟ್ ಚರ್ಚ್ ಗಾಸ್ಪೆಲ್ ಮಿನಿಸ್ಟ್ರಿಯ ಫೌಂಡರ್ ಮತ್ತು ಪ್ರೆಸಿಡೆಂಟ್ ಆಗಿರುವಂಥ ಸಿ ರಾಮು ಅಣ್ಣನವರು ನಮ್ಮ ಮಧ್ಯದಲ್ಲಿ ಸಿದ್ಧರಾಗಿದ್ದಾರೆ. ಅವರನ್ನು ನಾವು ಈ ಸಭೆಗೆ ಆಹ್ವಾನಿಸೋಣ. ಅವರು ಇಡೀ ಕರ್ನಾಟಕದಲ್ಲೂ ಅನೇಕ ಕಡೆ ಹೋಗಿ ಈ ಸತ್ಯ ಸುವಾರ್ತೆಯನ್ನು ಸಾರಿ ಅನೇಕರನ್ನು ಸ್ಥಿರಪಡಿಸುತ್ತಿದ್ದು, ಸತ್ಯವೇದದ ಜ್ಞಾನವನ್ನು ತಿಳಿಯಪಡಿಸಿ ಅನೇಕರನ್ನು ಕರ್ತನ ಮಾರ್ಗದಲ್ಲಿ ನಡೆಸಲು ಶ್ರಮಿಸುತ್ತಿದ್ದಾರೆ. ಅದರ ಜೊತೆಗೆ ಬೆಂಗಳೂರಿನಲ್ಲಿ ಅವರು ಕೂಟವನ್ನು ಮಾಡುತ್ತಾ ಅನೇಕರ ಆತ್ಮಗಳನ್ನು ರಕ್ಷಿಸುವಲ್ಲಿ ಅವರು ತುಂಬ ಆಸಕ್ತಿಯಿಂದ ಕೆಲಸ ಮಾಡುತ್ತಿದ್ದಾರೆ. ಅವರನ್ನು ನಾವು ಈ ದಿನ ವೇದಿಕೆಗೆ ಆಹ್ವಾನಿಸುತ್ತಾ ನಮ್ಮ ಪ್ರಶ್ನೆ ಉತ್ತರ ಕಾರ್ಯಕ್ರಮವನ್ನು ಮುಂದುವರಿಸೋಣ. ವಂದನೆಗಳನ್ನು. ನಿಮ್ಮ ಅಮೂಲ್ಯವಾದ ಸಮಯಕ್ಕಾಗಿ ನಿಮಗೆ ಧನ್ಯವಾದಗಳು. ಈ ದಿನವೂ ಸಹ ನಾವು ಒಂದು ಹೊಸ ಪ್ರಶ್ನೆಯೊಂದಿಗೆ ಬೆಳಗು ಬೆಳಗಿಸು ಆತ್ಮಗಳನ್ನು ರಕ್ಷಿಸು ಎಂಬ ಒಂದು ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊದಲನೇದಾಗಿ ನಿಮ್ಮ ಒಂದು ಅಮೂಲ್ಯ ಸಮಯವನ್ನು ಕೊಟ್ಟು ಸರಿಯಾದ ಉತ್ತರವನ್ನು ಕೊಡುವ ಮೂಲಕವಾಗಿ ವೀಕ್ಷಕರ ಮನವನ್ನು ಗೆದ್ದಿರುವ ನಿಮಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಹೇಳುತ್ತಾ, ಯಾಕಂತ ಹೇಳಿದ್ರೆ ಪ್ರತಿ ಒಂದು ಸಂಚಿಕೆಯಲ್ಲೂ ನೀವು ಅವರು ಕೇಳುವ ಪ್ರಶ್ನೆಗಳಿಗೆ ಒಳ್ಳೆ ರೀತಿಯಿಂದ ಉತ್ತರ ಕೊಡ್ತಾ ಇದ್ದೀರಣ್ಣ. ಯಾಕಂದರೆ ನಮ್ಮ ಈ ಸಮಾಜದಲ್ಲಿ, ಕ್ರೈಸ್ತಿಯ ಸಮಾಜದಲ್ಲಿ ಸರಿಯಾದ ಆತ್ಮಿಕ ಜ್ಞಾನವನ್ನು ಬೋಧಿಸುವಂಥವ್ರು, ಆತ್ಮಿಕವನ್ನು ತಿಳುವಳಿಕೆಯನ್ನು ಕೊಡುವಂಥವ್ರು, ಸತ್ಯವೇದವನ್ನು ಡೀಪಾಗಿ ಅರ್ಥ ಮಾಡಿ ಅದರ ಆಳವನ್ನು ತಿಳಿಸುವಂಥವ್ರು ತುಂಬ ಕಮ್ಮಿ ಇದ್ದಾರೆ ಅಣ್ಣ. ಆದರೆ ಈ ಬೆಳಗಿಸು ಆತ್ಮಗಳನ್ನು ರಕ್ಷಿಸುವಂಥ ಈ ಸಂಚಿಕೆಯ ಮೂಲಕವಾಗಿ, ಈ ಒಂದು ವೇದಿಕೆಯ ಮೂಲಕವಾಗಿ ಅನೇಕ ನಮ್ಮ ಕ್ರೈಸ್ತರಿಗೆ ಸಂತೋಷದ ವಿಷಯ. ಅದಕ್ಕಾಗಿ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತಾ, ಈ ದಿನ ಒಂದು ಪ್ರಶ್ನೆಯೊಂದಿಗೆ ನಾವು ಈ ವೇದಿಕೆಯನ್ನು ಶುರು ಮಾಡೋಣ. ನಮ್ಮ ಮೊದಲದಾಗಿ ಅನಿತಾ ಅಂತ ಒಬ್ಬರು ಸಹೋದರಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ತುಂಬಾ ಅಮೂಲ್ಯವಾದ ಪ್ರಶ್ನೆ ಮತ್ತು ಅನೇಕರಿಗೆ ಇದು ಪ್ರಶ್ನೆ ಆಗಿರುವ ಪ್ರಶ್ನೆ. ಪ್ರಕಟಣೆ ಗ್ರಂಥದ 5ನೇ ಅಧ್ಯಾಯದಲ್ಲಿ ಸುರುಳಿಯ ಬಗ್ಗೆ ಕೊಟ್ಟಿದ್ದಾರೆ. ಸುರುಳಿಯನ್ನು ಯಾರು ಬಿಚ್ಚುವರು, ಅದಕ್ಕೆ ಯೋಗ್ಯರು ಯಾರು ಅಂತ. ಅದೇ ತರಹ ಹೇಜ್ಕೇಲ ಗ್ರಂಥದಲ್ಲಿ ಸಹ ಸುರುಳಿಯ ಬಗ್ಗೆ ಇದೆ. ಅಲ್ಲಿ ಗ್ರಂಥದ ಸುರುಳಿಯನ್ನು ದೇವರು ಹೇಜ್ಕೇಲನಿಗೆ ತಿನ್ನು ಎಂದಾಗ ಅದನ್ನು ತಿಂದಾಗ ಅವನ ಬಾಯಲ್ಲಿ ಅದು ಜೇನುತುಪ್ಪಕ್ಕಿಂತ ಸಿಹಿಯಾಗುತ್ತೆ. ಆ ಸುರುಳಿ ಪ್ರಕಟಣೆ ಗ್ರಂಥದಲ್ಲಿರುವ ಸುರುಳಿ ಎರಡು ಒಂದೇನಾ ಅಥವಾ ಅವೆರಡು ಬೇರೆ ಬೇರೆನಾ? ಅದಕ್ಕೆ ಸರಿಯಾದ ಉತ್ತರ ಬೇಕು ಅಂತ ಸಹೋದರಿ ಕೇಳಿದ್ದಾರೆ. ಅದಕ್ಕೆ ನೀವು ಸತ್ಯವೇದದ ಮೂಲಕವಾಗಿ ನಮಗೆ ಸಮಾಧಾನಕರ ಉತ್ತರ ಕೊಡಬೇಕಂತ ಕೇಳ್ಕೊತೀನಣ್ಣ. ಖಂಡಿತ. ಮೊದಲನೇದಾಗಿ ತಂದೆಯಾದ ದೇವರಿಗೆ ನಾನು ಯಾವಾಗಲೂ ಕೃತಜ್ಞತೆ ಸ್ತುತಿ ಮಾಡ್ತಾ ಇರ್ತೀನಿ. ದೇವರಿಗೆ ಸ್ತೋತ್ರವಾಗಲಿ. ಎರಡನೇದಾಗಿ ಉತ್ತರ ಸಿಗುವಂಥದ್ದು ತಂದೆಯಾದ ದೇವರು ಕೃಪೆ. ಇವಾಗ ಅವ್ರ ಕೃಪೆ ಇಲ್ಲದೆ ಹೋದರೆ ನಾವು ಏನು ಮಾತಾಡೋಕ್ಕೂ ಆಗಲ್ಲ. ಒಂದು ಸ್ವರ ಬರಬೇಕು ಏನೂ ಇಲ್ಲ. ಏನಾದರೂ ನಮ್ಮ ಸ್ವರ ಇರಬೇಕು, ಜ್ಞಾನ ಬರಬೇಕು ಅಂದರೂ ಕೂಡ ತಂದೆಯಾದ ದೇವರ ಕೃಪೆ, ಎರಡನೇದಾಗಿ ಏಸಯ್ಯನ ಪ್ರೀತಿ, ಅವರ ತ್ಯಾಗ, ಪವಿತ್ರಾತ್ಮರ ಸಹಾಯ. ಇದರಲ್ಲಿ ಒಂದು ಇಲ್ಲ ಅಂತ ಹೇಳಿದ್ರು ಕಂಪ್ಲೀಟ್ ಆಗಲ್ಲ. ತಂದೆಯಾದ ದೇವರ ಕೃಪೆ, ತಂದೆಯಾದ ಯೇಸು ಕ್ರಿಸ್ತರ ಪ್ರೀತಿ, ಪವಿತ್ರಾತ್ಮರ ಅನ್ಯೋನ್ಯತೆ, ಸಹವಾಸ, ಅವರ ಸಹಾಯ, ಅವ್ರದಿಂದ ಕೆಲವು ಕಾರ್ಯಕ್ರಮ ನಡೀತಾ ಇದೆ. ಉತ್ತರ ಕೂಡ ಅವ್ರ ಮೂಲಕನೇ ನಮ್ಗೆ ಸಿಗ್ತಾ ಇದೆ. ಅದಕ್ಕೆ ದೇವರಿಗೆ ನಾನು ಕೃತಜ್ಞತೆ ಹೇಳ್ತಾ ಇರ್ತೀನಿ. ನಮಗೂ ಕೂಡ ಈ ಸಮಾಜದಲ್ಲಿ ಅನೇಕ ಪ್ರಶ್ನೆಗಳಿರುತ್ತೆ. ಆ ಎಲ್ಲ ಪ್ರಶ್ನೆಗಳಿಗೆ ದೇವರು ಬೈಬಲ್ ಗ್ರಂಥದಲ್ಲಿ ಬರೆಸಿದ್ದಾರೆ. ಧ್ಯಾನಿಸುವಾಗ, ಪವಿತ್ರಾತ್ಮನ ಸಹಾಯದಿಂದ ಓದುವಾಗ ತುಂಬ ಅದ್ಭುತವಾಗಿ ಅನಿಸುತ್ತೆ. ತುಂಬ ಅದ್ಭುತ.
ಆದ್ದರಿಂದ ದೇವರು ಸ್ತೋತ್ರ. ಎರಡನೇದಾಗಿ ನಮ್ಮ ಆತ್ಮೀಯರೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈ ಪ್ರಶ್ನೆ ಇದೆಯಲ್ಲಮ್ಮ, ಇದು ಬಹಳ ಮಂದಿಯಲ್ಲಿದೆ. ಓಕೆ. ಈ ಪ್ರಶ್ನೆ ಅನ್ನೋದು ತುಂಬ ಹತ್ರ ಜನರಲ್ಲಿ ಹೌದು, ಇದೆ. ಆದರೆ ಕೇಳಿದ್ರೆ ಏನಂದ್ಕೊಳ್ತಾರಂತೇಳಿ ಕೆಲವರು ಕೇಳಲಿಕ್ಕೆ ಮುಜುಗರ ಪಡ್ತಾರೆ. ಕೇಳಿದ್ರೆ ಪಾಸ್ಟರ್ ಏನಾದರೂ ಅಂದ್ಕೊಳ್ತಾರೇನೋ, ನಾವೇನಾದರೂ ಮತ್ತೆ ಸಣ್ಣವರಾಗ್ತೀವೇನೋ ಅಂತೇಳಿ ಕೆಲವರು ಅಂದ್ಕೊಳ್ತಾರೆ. ಯಾರಾದರೂ ಕೇಳೋದಕ್ಕೆ ಮುಂದೆ ಬಂದಿದ್ದಾರೆ ಅಂದರೆ ಅವ್ರು ಧೈರ್ಯಶಾಲಿಗಳಂತ ಹೇಳ್ಬೋದು. ಖಂಡಿತ ಖಂಡಿತ. ಯಾಕಂದ್ರೆ ತಿಳ್ಕೊಳ್ಬೇಕು, ಇದು ಎಲ್ಲದಕ್ಕಿಂತ ಶ್ರೇಷ್ಠವಾಗಿದ್ದು. ನಾವು ಬೈಬಲ್ ಓದ್ಬೋದು ಅಣ್ಣ, 100 ಸಲ ಓದ್ಬೋದು. ಬೈಬಲಲ್ಲಿ ಆಳ ಅರ್ಥ ಆಗಿಲ್ಲ, ಪದಗಳ ಅರ್ಥ ನಮಗೆ ಆಗಿಲ್ಲ ಅಂದರೆ, ವಾಕ್ಯ ಅರ್ಥ ಆಗಿಲ್ಲ ಅಂದರೆ ಏನು ಉಪಯೋಗ ಇಲ್ಲ. ಅಷ್ಟೇ ಅಲ್ವಾ? ಅದಕ್ಕೋಸ್ಕರ ಅವರು ಕೇಳ್ತಾ ಇರೋದು ತುಂಬ ಒಳ್ಳೆಯದು. ಖಂಡಿತವಾಗಿ ಒಳ್ಳೆ ಪ್ರಶ್ನೆ. ಮೊದಲನೇದಾಗಿ ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ ಓದಿಮ್ಮ. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 1ನೇ ವಚನದಿಂದ ಒಂದು 5 ವಚನಗಳು ಓದ್ಕೊಳ್ಳೋಣ, ಆಮೇಲೆ ಮತ್ತೆ ಯೆಹೆಜ್ಕೇಲನ ಗ್ರಂಥದಲ್ಲಿ ಬರೋಣ. ಓಕೆ ಅಣ್ಣ, ಓಕೆ. ಸಿಂಹಾಸನದ ಮೇಲೆ ಕುಳಿತಿದ್ದಾತನ ಬಲಗೈಯಲ್ಲಿ ಒಂದು ಸುರುಳಿಯನ್ನು ಕಂಡೆನು. ಅದರ 2 ಪಕ್ಕೆಗಳಲ್ಲಿಯೂ ಬರೆದಿತ್ತು. ಅದು 7 ಮುದ್ರೆಗಳಿಂದ ಮುದ್ರಿತವಾಗಿತ್ತು. ಇದಲ್ಲದೆ ಬಲಿಷ್ಠನಾದ ಒಬ್ಬ ದೇವದೂತನು ಆ ಸುರುಳಿಯನ್ನು ಬಿಚ್ಚುವುದಕ್ಕೂ ಇದರ ಮುದ್ರೆಗಳನ್ನು ಒಡೆಯುವುದಕ್ಕೂ ಯಾವನು ಯೋಗ್ಯನು ಎಂದು ಮಹಾಶಬ್ದದಿಂದ ಸಾರುವುದನ್ನು ಕಂಡೆನು. ಆ ಸುರುಳಿಯನ್ನು ಬಿಚ್ಚುವುದಕ್ಕಾದರೂ ಅದರೊಳಗೆ ನೋಡುವುದಕ್ಕಾದರೂ ಪರಲೋಕದಲ್ಲಿ ಆಗಲಿ ಭೂಮಿಯಲ್ಲಿ ಆಗಲಿ ಭೂಮಿಯ ಕೆಳಗಾಗಲಿ ಯಾವನಿಗೂ ಶಕ್ತಿ ಇರಲಿಲ್ಲ. ಆಗ ಸುರುಳಿಯನ್ನು ಬಿಚ್ಚುವುದಕ್ಕಾಗಲಿ ಅದರಲ್ಲಿ ನೋಡುವುದಕ್ಕಾಗಲಿ ಯೋಗ್ಯನಾದವನು ಒಬ್ಬನೂ ಸಿಕ್ಕಲಿಲ್ಲವಾದ ಕಾರಣ ನಾನು ಬಹಳವಾಗಿ ಅಳುತ್ತಿರಲು ಹಿರಿಯರಲ್ಲಿ ಒಬ್ಬನು ನನಗೆ ಅಳಬೇಡ, ಅಗೋ ಯೂದ ಕುಲದಲ್ಲಿ ಜನಿಸಿದ ಸಿಂಹವು ದಾವಿದನ ಅಂಕುರವಾದವನು ಆಗಿರುವಾತನು ಜಯ ಹೊಂದಿದನು. ಆತನು ಆ ಸುರುಳಿಯನ್ನು ಅದರ 7 ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು. ಇಲ್ಲಿ ದೇವರ ಕೈಯಲ್ಲಿ ಇದ್ದಂಥ ಒಂದು ಸುರುಳಿ. ಓಕೆ. ದೇವರ ಕೈಯಲ್ಲಿ ಒಂದು ಗ್ರಂಥದ ಸುರುಳಿ ಇದೆ. ಆ ಸುರುಳಿಗೆ 7 ಮುದ್ರೆಗಳಿಂದ ಮುದ್ರಿತವಾಗಿದೆ ಅಂತೆ. ಒಂದಲ್ಲ 7 ಮುದ್ರೆಗಳಿಂದ. ಅದಕ್ಕೆ ಮುದ್ರೆ ಅಂದ್ರೆ ಅಣ್ಣ, ಅದು ರಾಜರೆಲ್ಲ ಮುದ್ರೆ ಅಂತಂದ್ರೆ ಒಂದು ಕಾಲದಲ್ಲಿ ರಾಜರ ಕೈಯಲ್ಲಿ ರಾಜರ ಒಂದು ಸೀಲ್ ಇರುತ್ತೆ. ಮುದ್ರೆ ಅಂದ್ರೆ ಸೀಲ್. ಮುದ್ರೆ ಅಂದ್ರೆ ಒಂದು ಸೀಲ್. ಸೀಲ್ ಅಂದ್ರೆ ಇವಾಗ ನೋಡಿ, ಎಲೆಕ್ಷನ್ ನಡೆಯುವಂಥ ಸಮಯದಲ್ಲಿ ಓಟ್ ಹಾಕ್ತೀವಲ್ಲ, ಓಟ್ ಹಾಕಿದ ಮೇಲೆ ಎಲ್ಲರೂ ಓಟೆಲ್ಲ ಮುಗಿದ ಮೇಲೆ ಆ ಓಟುಗಳನ್ನು ಕೌಂಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಆ ಪೆಟ್ಟಿಗೆಯಲ್ಲಿ ಹಾಕಿ ಅದನ್ನು ಸೀಲ್ ಮಾಡ್ತಾರೆ. ಅದಕ್ಕೆ ಒಂದು ದಿನ ನೇಮಿಸ್ಕೊಳ್ತಾರೆ. ಓಪನ್ ಮಾಡೋಕ್ಕೆ ಒಂದು ದಿನ ನೇಮಿಸ್ತಾರೆ. ಅದೇ ಪ್ರಕಾರ ದೇವರ ಕೈಯಲ್ಲಿ ಒಂದು ಗ್ರಂಥದ ಸುರುಳಿ ಇದೆ. ಆ ಗ್ರಂಥದ ಸುರುಳಿಯನ್ನು ಓಪನ್ ಮಾಡೋದಕ್ಕೆ ಶಕ್ತರು ಬೇಕು. ಮೊದಲನೇದಾಗಿ ದೇವರ ಕೈಯಲ್ಲಿದ್ದಂಥ ಗ್ರಂಥದ ಸುರುಳಿಯನ್ನು ತಗೊಂಡು ಅದನ್ನು ಓಪನ್ ಮಾಡಬೇಕು. ಅದಕ್ಕೆ ಏನಂದರೆ 7 ಮುದ್ರೆಗಳಿಂದ ಮುದ್ರಿತವಾಗಿದೆ ಅಂತ. ಅದನ್ನು ನಾವು ತಿಳ್ಕೊಳ್ಳೋಣ. ಎರಡನೇದಾಗಿ ಇನ್ನೊಂದು ಪ್ರಶ್ನೆ ಕೇಳಿದಾರಲ್ಲ, ಎಲ್ಲಿದೆ ಅಂದರೆ ಯೆಹೆಜ್ಕೇಲನ ಗ್ರಂಥದಲ್ಲಿ 2ನೇ ಅಧ್ಯಾಯದಲ್ಲಿ ಕೊನೆಯ ವಚನ ಒಂದು 9-10ನೇ ವಚನ ಓದಿಮ. ಆಮೇಲೆ 3ನೇ ಅಧ್ಯಾಯ ಕೂಡ ಓದಿಮ. 9ರಿಂದ ಓದ್ತೀನಣ್ಣ. 2ನೇ ಅಧ್ಯಾಯ ಯೆಹೆಜ್ಕೇಲನ ಗ್ರಂಥ 2ನೇ ಅಧ್ಯಾಯ 9-10 ಓದಿಮ. ಆಹಾ, ನಾನು ನೋಡಲಾಗಿ ಒಂದು ಕೈ ನನ್ನ ಕಡೆಗೆ ಚಾಚಿತ್ತು. ಇಗೋ, ಅದರಲ್ಲಿ ಗ್ರಂಥದ ಸುರುಳಿಯು ಕಾಣಿಸಿತು. ಆತನು ಆ ಸುರುಳಿಯನ್ನು ನನ್ನೆದುರಿನಲ್ಲಿ ಬಿಚ್ಚಿದನು. ಅದರ 2 ಪಕ್ಕೆಗಳಲ್ಲಿಯೂ ಬರೆದಿತ್ತು. ಅದರಲ್ಲಿ ಬರೆದಿದ್ದು ಗೋಳು, ಮುಲುಗು, ಮೊರೆ ಇವುಗಳೇ. ಆತನು ನನಗೆ, ನರಪುತ್ರನೇ, ನಿನಗೆ ಸಿಕ್ಕಿದ ಈ ಸುರುಳಿಯನ್ನು ತಿನ್ನು, ಇದರಲ್ಲಿನ ಸಂಗತಿಗಳನ್ನು ಇಸ್ರೇಲ್ ವಂಶದವರಿಗೆ ಸಾರು, ನಡೆ ಎಂದು ಅಪ್ಪಣೆ ಕೊಟ್ಟನು. ನಾನು ಬಾಯಿ ತೆರೆಯಲು ಆತನು ಆ ಸುರುಳಿಯನ್ನು ನನಗೆ ತಿನ್ನಿಸಿದನು. ಆಗ ಆತನು ನನಗೆ, ನರಪುತ್ರನೇ, ನಾನು ಕೊಡುವ ಈ ಸುರುಳಿಯನ್ನು ತಿಂದು ಹೊಟ್ಟೆ ತುಂಬಿಸಿಕೋ ಎಂದು ಹೇಳಲು ಅದನ್ನು ತಿಂದು ಬಿಟ್ಟೆನು. ಅದು ನನ್ನ ಬಾಯಲ್ಲಿ ಜೇನಿನಂತೆ ಸಿಹಿಯಾಗಿತ್ತು. ಅಂದರೆ ಇಲ್ಲಿ ದೇವರು ಯೆಹೆಜ್ಕೇಲನಿಗೆ ಒಂದು ಗ್ರಂಥದ ಸುರುಳಿಯನ್ನು ಕೊಟ್ಟಾಗ ಇದನ್ನು ತಿನ್ನು ಅಂತ ಹೇಳ್ತಾರೆ. ಯೆಹೆಜ್ಕೇಲನ್ನು ತಿಂದು ಬಿಟ್ಟಾಗ ನನ್ನ ನಾಲಿಗೆ ಸಿಹಿ ಆಯಿತು ಅಂತೇಳಿ ಮಾತಾಡ್ತಾರೆ. ಈ ಯೆಹೆಜ್ಕೇಲನಿಗೆ ಬಂದಂಥ ದರ್ಶನದಲ್ಲಿ ಈ ಸುರುಳಿ, ಅದೇ ಪ್ರಕಾರ ಯೋಹಾನನ ದರ್ಶನದಲ್ಲಿ ಬಂದಂಥ ದೇವರ ಕೈಯಲ್ಲಿದ್ದಂಥ ಆ ಸುರುಳಿ, ಈ 2 ಸುರುಳಿ ಒಂದೇನಾ ಅಥವಾ ಬೇರೆ ಬೇರೆನಾ ಅಂತ ಅವ್ರ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಸಿಗಬೇಕಾದ್ರೆ ನಾವು ಕೊನೆ ತನಕ ನೋಡಬೇಕಾಗುತ್ತೆ. ಮೊದಲನೇದಾಗಿ ಈ ಗ್ರಂಥದ ಸುರುಳಿ ಯೆಹೆಜ್ಕೇಲನ ದರ್ಶನದಲ್ಲಿ ಬಂದಿರುವಂಥ ಈ
ಗ್ರಂಥದ ಸುರುಳಿಯನ್ನು ತಗೊಂಡು ತಿನ್ನುವಂಥ ದೇವರು ಹೇಳ್ತಾರೆ ನೋಡಿಮ್ಮ. ಇದನ್ನು ನಾವು ಮೊದಲನೇದಾಗಿ ತಿಳಿದುಕೊಂಡು ಆಮೇಲೆ ಪ್ರಕಟಣೆ ಗ್ರಂಥದಲ್ಲಿ ಇದ್ದಂಥ ವಿಷಯಗಳನ್ನು ನಾವು ತಿಳ್ಕೊಳ್ಳೋಣ. ಸರಿ ಅಣ್ಣ. ಓಕೆ, ಇಲ್ಲಿ ನಾವು ಗಮನಿಸೋಣ. 2ನೇ ಅಧ್ಯಾಯ 9ನೇ ವಚನ, 2ನೇ ಅಧ್ಯಾಯ 8ನೇ ವಚನ 9ನೇ ವಚನ ನೋಡೋಣ. ಇದಲ್ಲದೆ ಆತನು, ನರಪುತ್ರನೇ, ನಾನು ನಿನಗೆ ನುಡಿಯುವ ಮಾತನ್ನು ಕೇಳು. ಅವಿಧೇಯರಾದ ಆ ವಂಶದವರಂತೆ ನೀನು ಅವಿಧೇಯನಾಗಿರಬೇಡ. ನಾನು ಕೊಡುವುದನ್ನು ಬಾಯಿ ತೆರೆದು ತಿಂದು ಬಿಡು ಅಂದನು. ಅಂದರೆ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿದೆ. ಏನು ಕೊಟ್ಟಿದ್ದಾನಪ್ಪ ಅಂತ ನೋಡುವಾಗ ಗ್ರಂಥದ ಸುರುಳಿಯನ್ನು ಕೊಟ್ಟಿದ್ದಾನೆ. ಒಂದು ಸುರುಳಿ, ಗ್ರಂಥದ ಸುರುಳಿ ಅಂದಾಗ ಇವಾಗ ದೊಡ್ಡ ದೊಡ್ಡ ಅರಸರ ಮನೆಯಲ್ಲಿ ಪೂರ್ವಕಾಲದಲ್ಲಿ ಅಂದರೆ ಇವಾಗ ನಮ್ಮ ಕೈಯಲ್ಲಿ ಪುಸ್ತಕ ಗ್ರಂಥ ಇದೆ ಅಲ್ವಾ. ಒಂದು ಕಾಲದಲ್ಲಿ ಈ ಥರ ಗ್ರಂಥ ಇರಲಿಲ್ಲ, ಹೌದಮ್ಮ. ಒಂದು ಕಾಲದಲ್ಲಿ ಹೇಗಿತ್ತು ಗ್ರಂಥದ ಸುರುಳಿ ಅಂತಂದಾಗ ಚರ್ಮದ ಕಾಗದಗಳಾಗಿರ್ಬೋದು, ಇಲ್ಲಾಂದರೆ ಪ್ಯಾಪಿರಸ್ ಎಂಬುವಂಥ ಒಂದು ಗಿಡದ ಒಂದು ಎಲೆಗಳ ಒಂದು ತಿಳುವಾಗಿ ಕೆತ್ತಿ ಅದರಲ್ಲಿ ಬರೆದಿರುವಂಥ ಒಂದು ವಚನಗಳಾಗಿರ್ಬೋದು. ಅಂದರೆ ಇಲ್ಲಿಂದ ಇನ್ನೊಬ್ಬರಿಗೆ ಸುದ್ದಿ ತಿಳಿಸುವಂಥದ್ದು, ಇಲ್ಲಾಂದರೆ ಏನಾದರೂ ಆ ಒಂದು ಸಭೆಯಲ್ಲಿ ಮಾತಾಡಬೇಕಂದ್ರೂ ಈ ಗ್ರಂಥದ ಸುರುಳಿಯಲ್ಲಿ ಏನು ಬರೆಯಲ್ಪಟ್ಟಿರುತ್ತೋ ಅದನ್ನು ಮಾತಾಡ್ತಾ ಇದ್ರು. ಹೌದಲ್ವ, ಒಂದು ಕಾಲದಲ್ಲಿ ನಡೀತಾ ಇತ್ತು. ಯಾವಾಗ ಜಾನ್ ಗೂಟನ್ಬರ್ಗ್ ಎಂಬಂಥ ಈತನು ಮುದ್ರಣ ಯಂತ್ರವನ್ನು ಕಂಡುಕೊಂಡ ಮೇಲೆ ಈ ಬುಕ್ಸ್ಗಳು ಬಂದಿದೆ. ಆದರೆ ಆಗಿನ ಕಾಲದಲ್ಲಿ ಗ್ರಂಥದ ಸುರುಳಿ ಸೇಕರಣೆ ಮಾಡೋದು ತುಂಬಾ ಕಷ್ಟ ಅಲ್ವಾ? ತುಂಬಾ ಕಷ್ಟ. ಮತ್ತೆ ಅದನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಿಸ್ಕೋಬೇಕು. ಎರಡನೇದಾಗಿ ಅದನ್ನ ಕಾಪಾಡಿಕೊಳ್ಬೇಕು ಅಂದಾಗ ಬಹಳ ಕಷ್ಟನೇ ಇದೆ, ಅದು ಸುಲಭ ಅಲ್ಲ. ಯಾಕಂದ್ರೆ ಇದರಲ್ಲಿ ಇರುವಂಥ ಬಹಳ ವಚನಗಳಿದೆಯಲ್ಲ, ಈ ವಚನಗಳನ್ನು ಕಾಪಾಡ್ಕೊಂಡು ಬರೋದಕ್ಕೆ ಬಹಳ ಕಷ್ಟಪಟ್ಟಿದ್ದಾರೆ. ಇಲ್ಲಿ ನಾವು ಪ್ರತ್ಯೇಕವಾಗಿ ಏನಪ್ಪ ಅಂದರೆ ಯೆಹೆಜ್ಕೇಲನಿಗೆ ದರ್ಶನ ಬಂದಿದೆ ಮಾ. ಈ ದರ್ಶನದಲ್ಲಿ ದೇವರು ಒಂದು ಸುರುಳಿಯನ್ನು ಕೊಟ್ಟು ಇದನ್ನು ತಿನ್ನು ಅಂತ ಹೇಳ್ತಾರೆ. ಸುರುಳಿಯನ್ನು ತಿನ್ನಕ್ಕಾಗತ್ತಾ? ಆಗಲ್ಲ. ಸುರುಳಿಯನ್ನು ಅಂದರೆ ಗ್ರಂಥದ ಸುರುಳಿ ಇರುತ್ತಲ್ಲ, ತಿನ್ನಕ್ಕಾಗತ್ತಾ? ಮತ್ತೆ ತಿನ್ನು ಅಂತ ಹೇಳಿದಾರೆ ದೇವರು. ಇದೇ ಥರ ಇನ್ನೊಂದು ವಚನ ಕೂಡ ಪ್ರಕಟಣೆ ಗ್ರಂಥದಲ್ಲಿ ಇರುತ್ತೆ. ಪ್ರಕಟಣೆ ಗ್ರಂಥದಲ್ಲಿ ಯೋಹಾನನು ಕೂಡ ಗ್ರಂಥದ ಸುರುಳಿ, ಚಿಕ್ಕ ಗ್ರಂಥದ ಸುರುಳಿ ಇರುತ್ತೆ, ಇದನ್ನು ನೀನು ತಿನ್ನು ಅಂತೇಳಿ ಅಲ್ಲಿ ಕೂಡ ದರ್ಶನದಲ್ಲಿ ದೇವರು ಕೊಡುವಂಥದ್ದು. ಒಂದ್ಸರಿ ಅದನ್ನು ಕೂಡ ನಾವು ನೋಡೋಣ. ಒಂದ್ಸರಿ ಪ್ರಕಟಣೆ ಗ್ರಂಥ 10ನೇ ಅಧ್ಯಾಯ 9ನೇ ವಚನ 10ನೇ ವಚನ ನೋಡಿ. ಸರಿ, 9ನೇ ವಚನ 10ನೇ ವಚನ 10ನೇ ಅಧ್ಯಾಯ 9, 10 ಓದಿ. ನಾನು ಆ ದೂತನ ಬಳಿಗೆ ಹೋಗಿ ಆ ಚಿಕ್ಕ ಸುರುಳಿಯನ್ನು ನನಗೆ ಕೊಡು ಎಂದು ಕೇಳಲು ಅವನು ನನಗೆ, ನೀನು ಇದನ್ನು ತೆಗೆದುಕೊಂಡು ತಿಂದು ಬಿಡು, ಇದು ನಿನ್ನ ಹೊಟ್ಟೆಯನ್ನು ಸಿಹಿಯಾಗುವಂತೆ ಮಾಡುವುದು, ಆದರೆ ನಿನ್ನ ಬಾಯಲ್ಲಿ ಜೇನಿನಂತೆ ಸಿಹಿಯಾಗಿರುವುದು ಎಂದು ಹೇಳಿದನು. ಆಗ ನಾನು ಆ ಚಿಕ್ಕ ಸುರುಳಿಯನ್ನು ಆ ದೂತನ ಕೈಯಿಂದ ತೆಗೆದುಕೊಂಡು ತಿಂದು ಬಿಟ್ಟೆನು. ಅದು ನನ್ನ ಬಾಯಲ್ಲಿ ಜೇನಿನಂತೆ ಸಿಹಿಯಾಗಿತ್ತು. ಅದನ್ನು ತಿಂದ ಮೇಲೆ ನನ್ನ ಹೊಟ್ಟೆಯು ಕಹಿಯಾಯಿತು. ನೋಡಿದ್ರೆ ತಿಂದ ಮೇಲೆ ಹೊಟ್ಟೆಯು ಕಹಿ ಆಯಿತು ಅಂತಾರೆ. ಅಂದರೆ ಈ ಗ್ರಂಥದ ಸುರುಳಿಯಲ್ಲಿ ಇಲ್ಲಿ ಕೂಡ ದರ್ಶನ ಇಲ್ಲಿ ಕೂಡ ಏನು ಬಂದಿದೆ ಗೊತ್ತಾ? ಯೋಹಾನನು ಗ್ರಂಥದ ಸುರುಳಿಯನ್ನು ತಿಂದ ಹಾಗೆ ಕಾಣಿಸ್ತಾ ಇದೆ. ಅಲ್ಲಿ ಯೆಹೆಜ್ಕೇಲನಿಗೆ ದೇವರು ಗ್ರಂಥದ ಸುರುಳಿಯನ್ನು ತಿನ್ನಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣುತ್ತೆ. ಇಲ್ಲಿ ಗ್ರಂಥದ ಸುರುಳಿ ಅಂದಾಗ ನೇರವಾಗಿ ಗ್ರಂಥದ ಸುರುಳಿಯನ್ನೇ ಕೊಟ್ಟಿದ್ದಾರಾ ಅಥವಾ ಏನು ಕೊಟ್ಟಿದ್ದಾರೆ? ಅದು ಈಗ ನಮಗೆ ಬೇಕು. ಇವಾಗ ವಚನದಲ್ಲಿ ಗ್ರಂಥದ ಸುರುಳಿ ಕೊಟ್ಟಿದ್ದಾರೆ, ಗ್ರಂಥದ ಸುರುಳಿಯನ್ನು ತಿನ್ನಿ ಅಂತ ಹೇಳಿದ್ದಾರೆ. ಇವ್ರು ತಿಂದಿದ್ದಾರೆ. ತಿಂದಾಗ ಜೇನಿಗಿಂತ ಸಿಹಿಯಾಗಿದೆ ಅಂತ ಹೇಳ್ತಾರೆ, ಆಮೇಲೆ ಕಹಿ ಆಗಿದೆ ಅಂತ ಹೇಳ್ತಾರೆ ಯೋಹಾನ. ಓಕೆ, ಇಲ್ಲಿ ಗಮನಿಸುವಾಗ ಗ್ರಂಥದ ಸುರುಳಿಯನ್ನು ತಿನ್ನುವಂದಾಗ ಗ್ರಂಥದ ಸುರುಳಿಯನ್ನೇ ಕೊಟ್ಟಿದ್ದಾರಾ ದೇವರು ಅಂತ ನೋಡುವಾಗ, ಗ್ರಂಥದ ಸುರುಳಿಯನ್ನೇ ಕೊಟ್ಟಿದ್ದಾರೆ ಅಂತ ನೋಡುವಾಗ ಗ್ರಂಥದ ಸುರುಳಿ ಅಲ್ಲ, ದೇವರ ಕೈಯಲ್ಲಿ ಗ್ರಂಥದ ಸುರುಳಿ ಇರುವಾಗ ಆ ಗ್ರಂಥದ ಸುರುಳಿಯಲ್ಲಿ ಬರೆಯಲ್ಪಟ್ಟಂಥ ವಚನಗಳನ್ನು ಕೊಟ್ಟಿದ್ದಾರೆ. ವಚನಗಳು, ಓಕೆ, ದೇವರ ವಾಕ್ಯಗಳು. ಈ ದೇವರ ವಾಕ್ಯಗಳನ್ನು ತಿನ್ನು, ದೇವರ ವಾಕ್ಯಗಳನ್ನು ತಿನ್ನು ಅಂತ ಹೇಳಿ ಇದು ಹೇಗೆ ಆಗುತ್ತೆ ಅಂತ ನೋಡುವಾಗ ಒಂದ್ಸರಿ ಯೆರೆಮೀಯ ಗ್ರಂಥದಲ್ಲಿ ಕೂಡ ನಾವು ನೋಡೋಣ. ಯೆರೆಮೀಯ ಗ್ರಂಥದಲ್ಲಿ ಕೂಡ ಕೆಲವು ವಚನಗಳಿರುತ್ತೆ. ಯೆರೆಮೀಯ ಗ್ರಂಥ 15ನೇ ಅಧ್ಯಾಯ 16ನೇ ವಚನವನ್ನು ನೋಡಿಮ್ಮ. 15ನೇ ಅಧ್ಯಾಯ 16ನೇ ವಚನ, ಯೆರೆಮೀಯ ಗ್ರಂಥ. ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು, ನಿನ್ನ ನುಡಿಗಳು ನನಗೆ ಹರ್ಷವೂ ಹೃದಯಾನಂದವೂ ಆದವು. ಸೇನಾಧೀಶ್ವರನಾದ ದೇವರೇ ಯೆಹೋವನೇ, ನಾನು ನಿನ್ನ ಹೆಸರಿನಲ್ಲವೇ. ಸಾಕುಮ, ಇಲ್ಲಿ ನೋಡಿಮ್ಮ, ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು, ನಿನ್ನ ನುಡಿಗಳು ನನಗೆ ಹರ್ಷವೂ ಹೃದಯಾನಂದವೂ ಆದವು.
ಅಂತ. ಅಂದರೆ ನಿನ್ನ ಮಾತುಗಳನ್ನು ನನಗೆ ಆಹಾರ ಮಾಡಿಕೊಂಡೇನು ಅಂದರೆ ಮಾತುಗಳನ್ನು ಆಹಾರ ಮಾಡಿಕೊಳ್ಳೋಕ್ಕಾಗತ್ತಾ? ಆಹಾರ ಅಂದರೆ ಏನು? ತಿನ್ನುವಂಥ ಪದಾರ್ಥ ಹೌದಲ್ವಾ? ಆಹಾರ ಅಂದ್ರೇಮ್ಮ ನಾವು ಭುಜಿಸುವಂಥ ಆಹಾರ ಪದಾರ್ಥಗಳಲ್ವಾ? ಇವಾಗ ದೇವರು ಕೊಡುವಂಥ ಮಾತುಗಳನ್ನು ಇವ್ರು ಏನು ಮಾಡ್ಕೊಂಡಿದ್ದಾರಂತೆ? ಆಹಾರವನ್ನಾಗಿ ಮಾಡ್ಕೊಂಡಿದ್ದಾರಂತ ಹೇಳ್ತಾರೆ. ಈ ಆಹಾರವನ್ನು ಭುಜಿಸುವಾಗ ನನ್ನ ಮನಸ್ಸು ತುಂಬ ಆನಂದವಾಗಿದೆ, ಹೃದಯಾನಂದಕರವಾಗಿದೆ ಅಂತೇಳಿ ಯೆರೆಮೀಯನು ತನ್ನ ಗ್ರಂಥದಲ್ಲಿ ಬರಿತಾ ಇದ್ದಾರೆ. ಅಂದರೆ ವಾಕ್ಯಗಳೆನ್ನುವಂಥದ್ದು, ವಚನಗಳೆನ್ನುವಂಥದ್ದು ಆಹಾರ ಮಾಡಿಕೊಳ್ಳೋಕ್ಕಾಗತ್ತಾ? ವಚನಗಳಂದರೆ ಕಣ್ಣಿಗೆ ಕಾಣಲ್ಲ. ಕಣ್ಣಿಗೆ ಕಾಣದೇ ಇದ್ದಂಥ ವಚನಗಳನ್ನು ಇಲ್ಲದ್ರೆ ವಾಕ್ಯಗಳನ್ನು ಹೇಗೆ ಆಹಾರ ಮಾಡ್ಕೊಳ್ತಾರೆ? ಅಂದರೆ ನಾವು ನೆನೆಸುವಂಥ ರೀತಿಯಲ್ಲಿ ನೋಡುವಾಗ ಇದು ಭೌತಿಕವಾದಂಥದ್ದಲ್ಲ, ಇದು ಆತ್ಮಿಕವಾದಂಥದ್ದು. ಆತ್ಮಕ್ಕೆ ಆಹಾರ ಇದೆ. ಅಂದರೆ ಒಂದು ಕಡೆ ಯೇಸು ಸ್ವಾಮಿ ಸಹ ಅದನ್ನು ಹೇಳಿದ್ದಾರೆ, ನನ್ನ ಆಹಾರ ಬೇರೆ ಇದೆ ಅಂತ. ಹೌದು, ಕಣ್ಣಿಗೆ ಕಾಣದ ಆಹಾರ ಇದೆ ಅಂತ ಹೇಳ್ತಾರೆ. ನನ್ನ ಆಹಾರ ಇದೆಯಲ್ಲ, ನಾನು ಕೊಡುವಂಥ ಆಹಾರ ನಿತ್ಯ ಜೀವಕ್ಕಾಗಿ ಆಹಾರ ಅಂತ ಹೇಳ್ತಾರೆ. ಹೌದಲ್ವಾ? ನಿತ್ಯ ಜೀವಕ್ಕಾಗಿ ಕೊಡುವಂಥ ಆಹಾರ ಅಂತಂದ್ರೆ ಏನು ಕೊಟ್ಟಿದ್ದಾರೆ? ನಿತ್ಯ ಜೀವಕ್ಕಾಗಿ ಆಹಾರ ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಹೌದಲ್ವ? ವಾಕ್ಯಗಳನ್ನು ದೇವರು ಕೊಟ್ಟಿರುವಾಗ ಅದನ್ನು ಏನಂತ ಹೇಳ್ತಾರೆ? ಇದು ನಿಮ್ಮ ಆಹಾರವಾಗಿದೆ, ಇದು ನಿಮ್ಮ ಆತ್ಮಗಳಿಗೆ ಆಹಾರ. ಹೌದಲ್ವ? ಆತ್ಮಗಳಿಗೆ ಆಹಾರ. ಈ ಆಹಾರ ಏನಾಗುತ್ತಂತೆ? ನಿತ್ಯ ಜೀವಕ್ಕೆ ನಡೆಸುವಂಥ ಆಹಾರ. ಹೌದಲ್ವಾ? ಅದೇ ಪ್ರಕಾರ ಇನ್ನೊಂದು ವಚನ ಕೂಡ ನೋಡೋಣ. ಕೀರ್ತನೆ ಗ್ರಂಥ 19ನೇ ಅಧ್ಯಾಯ 9ನೇ ವಚನ 10ನೇ ವಚನವನ್ನು ನೋಡಿ. ಕೀರ್ತನೆ ಗ್ರಂಥ 19ನೇ ಅಧ್ಯಾಯ 9-10. 19ನೇ ಅಧ್ಯಾಯ ಕೀರ್ತನೆ ಗ್ರಂಥ 19ನೇ ಅಧ್ಯಾಯ 9-10. ಯೆಹೋವನ ಭಯ ಪರಿಶುದ್ಧವಾಗಿದೆ, ಅದು ಶಾಶ್ವತವಾದದ್ದೇ. ಯೆಹೋವನ ವಿಧಿಗಳು ಯಥಾರ್ಥವಾದವುಗಳು, ಅವು ಕೇವಲ ನ್ಯಾಯವಾಗಿವೆ. ಅವು ಬಂಗಾರಕ್ಕಿಂತಲೂ ಅಪರಂಜಿಗಿಂತಲೂ ಅಪೇಕ್ಷಿಸತಕ್ಕದ್ದು. ಅವು ಜೇನಿಗಿಂತಲೂ ಶೋಧಿಸಿದ ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿವೆ ಅಂತ. ಅಂದರೆ ದೇವರ ವಾಕ್ಯಗಳೇ ಇಲ್ಲಿ ನೋಡಿ, ಗಮನಿಸ್ಬೇಕಮ್ಮ. ಯೆಹೋವನ ಭಯ ಪರಿಶುದ್ಧವಾಗಿದೆ, ಅದು ಶಾಶ್ವತವಾದದ್ದೇ. ಯೆಹೋವನ ವಿಧಿಗಳು ಯಥಾರ್ಥವಾದವುಗಳು, ಅವು ಕೇವಲ ನ್ಯಾಯವಾಗಿದೆ. ಯೆಹೋವನ ವಿಧಿಗಳಂದರೆ ಯೆಹೋವನ ಮೂಲಕ ಬರುವಂಥ ಆಜ್ಞೆಗಳು, ಅಂದರೆ ವಾಕ್ಯಗಳು. ಈ ವಾಕ್ಯಗಳೇನಾಗಿದೆ ಅಂತ ಹೇಳ್ತಾರೆ? ಯಥಾರ್ಥವುಗಳಾಗಿವೆ, ಅವು ಕೇವಲ ನ್ಯಾಯವಾಗಿವೆ, ಅವು ಬಂಗಾರಕ್ಕಿಂತಲೂ ಅಪರಂಜಿ ರಾಶಿಗಿಂತಲೂ ಅಪೇಕ್ಷಿಸತಕ್ಕವುಗಳು, ಅವು ಜೇನಿಗಿಂತಲೂ ಶೋಧಿಸಿದ ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿವೆ ಅಂತ ಹೇಳ್ತಾರೆ. ಜೇನು ತುಪ್ಪಕ್ಕಿಂತ ಸಿಹಿಯಾಗಿವೆ. ಯಾವುದು? ದೇವರ ವಾಕ್ಯಗಳು. ದೇವರ ವಾಕ್ಯಗಳು ಸಿಹಿಯಾಗಿದೆ ನೋಡಿ. ಈ ದೇವರ ವಾಕ್ಯವೆಂಬ ಗ್ರಂಥದ ಸುರುಳಿಯನ್ನು ಯಾರಿಗೆ ಕೊಟ್ಟಿದ್ದಾನೆ? ಯೆಹೆಜ್ಕೇಲನಿಗೆ ಕೊಟ್ಟಿದ್ದಾನೆ. ಅಂದರೆ ದೇವರ ವಾಕ್ಯವನ್ನು ಕೊಟ್ಟಿದ್ದಾನೆ. ದೇವರ ವಾಕ್ಯವನ್ನು ಕೊಟ್ಟಾಗ ಈ ವಾಕ್ಯವನ್ನು ನೀನು ಭುಜಿಸು, ನೀನು ತಿನ್ನು ಅಂತ ಹೇಳ್ತಾನೆ. ಈ ವಾಕ್ಯವನ್ನು ಕೊಟ್ಟಾಗ ನೀನು ತಿನ್ನು. ಅಂದರೆ ತಿನ್ನು ಅಂದಾಗ ಏನು? ಸೇವಿಸು. ಅಂದರೆ ಇದನ್ನು ಅಂಗೀಕರಿಸು. ಇದನ್ನು ಅಂಗೀಕರಿಸು. ಈ ಮಾತುಗಳನ್ನು ನೀನೇನು ಮಾಡ್ತೀಯ? ನೀನು ಇದನ್ನು ತಿನ್ನಬೇಕು ಅಂತಾರೆ. ತಿನ್ನಬೇಕಂದ್ರೆ ಆತ್ಮದಲ್ಲಿ ಅದನ್ನು ಸೇರಿಸ್ಕೊಳ್ಳುವಂಥದ್ದು, ಹೃದಯದಲ್ಲಿ ಅದನ್ನು ಸೇರಿಸ್ಕೊಳ್ಳುವಂಥದ್ದು, ಸೇರಿಸ್ಕೊಂಡು ಜೀರ್ಣ ಮಾಡಿಕೊಳ್ಳುವಂಥದ್ದು. ಅದರಲ್ಲಿ ಕೊಟ್ಟಿರೋ ಪ್ರಕಾರ, ವಾಕ್ಯದಲ್ಲಿ ಕೊಟ್ಟಿರೋ ಪ್ರಕಾರ ನಿನ್ನ ಬಾಯನ್ನು ತೆರೆ ಅಂತ ಹೇಳಿ ಬಾಯಿಗೆ ಹಾಕಿದ್ದಾರೆ. ಹೌದು, ಅವಾಗ ಏನಪ್ಪ ಅಂದರೆ ಅಲ್ಲಿ ಖಂಡಿತ ಇವಾಗ ಬಾಯಿ ತೆರೆದು ಹಾಕಿದಾರಂತ ಅಂದಾಗ ಅಲ್ಲಿ ಆತ್ಮದ ಬಾಯಿ, ಈ ಬಾಯಿ ಅಲ್ಲ, ಆತ್ಮಿಕವಾದ. ಯಾಕೆಂದ್ರೆ ಆತ್ಮಕ್ಕೆ ಕಣ್ಣುಗಳಿದೆಯಾ? ಆತ್ಮಕ್ಕೆ ಬಾಯಿ ಇದೆಯಾ? ಆತ್ಮಕ್ಕೆ ಕಿವಿ ಇದೆಯಾ? ಈ ಆತ್ಮದ ಬಾಯಿ ತೆರೆದಾಗ ಅಲ್ಲಿ ಆತ್ಮಿಕವಾಗಿ ಭುಜಿಸುವಂಥದ್ದು ಗಂಧದ ಸುಳ್ಳಿ. ಆತ್ಮಿಕವಾಗಿ ಏನಂದ್ರೆ ಭುಜಿಸುವಂಥದ್ದು ಅಂದರೆ ಈ ವಾಕ್ಯಗಳನ್ನು ಸ್ವೀಕರಿಸಿದಾಗ ಅದನ್ನು ಜೀರ್ಣ ಮಾಡ್ಕೊಳ್ಬೇಕು. ಅಂದ್ರೆ ಅದನ್ನ ಧ್ಯಾನ ಮಾಡಿ ಆ ವಾಕ್ಯದ ಅರ್ಥ ತಿಳ್ಕೊಳ್ಬೇಕು. ಅದು ಜೀರ್ಣ ಆದಂಗೆ ಅಲ್ಲಿ ಅದೇ ಯೆಹೆಜ್ಕೇಲನ ಗ್ರಂಥದಲ್ಲಿ ನಾವು ನೋಡೋಣ, ಅಲ್ಲಿ ಗೊತ್ತಾಗತ್ತೆ. ಯೆಹೆಜ್ಕೇಲನ ಗ್ರಂಥ 2ನೇ ಅಧ್ಯಾಯ 8ನೇ ವಚನ. ಇದಲ್ಲದೆ ಆತನು ಅಂದರೆ ದೇವರು, ನರಪುತ್ರನೇ, ನಾನು ನಿನಗೆ ನುಡಿಯುವ ಮಾತನ್ನು ಕೇಳು. ಅವಿಧೇಯರಾದ ಆ ವಂಶದವರಂತೆ ನೀನು ಅವಿಧೇಯನಾಗಿರಬೇಡ. ನಾನು ಕೊಡುವುದನ್ನು ಬಾಯಿ ತೆರೆದು ತಿಂದು ಬಿಡು ಅಂದನು. ಆಹಾ, ನಾನು ನೋಡಲಾಗಿ ಒಂದು ಕೈ ನನ್ನ ಕಡೆ ಚಾಚಿತು, ಇಗೋ ಅದರಲ್ಲಿ
ಗ್ರಂಥದ ಸುರುಳಿಯು ಕಾಣಿಸಿತು. ಆತನು ಆ ಸುರುಳಿಯನ್ನು ನನ್ನ ಎದುರಿನಲ್ಲಿ ಬಿಚ್ಚಿದನು. ಅದರ 2 ಪಕ್ಕೆಗಳಲ್ಲಿಯೂ ಬರೆದಿತ್ತು. ಅದರಲ್ಲಿ ಬರೆದದ್ದು ಗೋಳು, ಮೂಲುಗು, ಮೊರೆ ಇವುಗಳೇ. ಅಂದರೆ ಗ್ರಂಥದ ಸುರುಳಿಯನ್ನು ಕೊಟ್ಟಿದ್ದಾನೆ. 3ನೇ ಅಧ್ಯಾಯದಲ್ಲಿ ನೋಡುವಾಗ 3ನೇ ಅಧ್ಯಾಯ 1ನೇ ವಚನದಲ್ಲಿ ಆ ಗ್ರಂಥದ ಸುರುಳಿಯನ್ನು ತಿನ್ನು ಅಂತ ಕೊಟ್ಟಿದ್ದಾರೆ. ತಿನ್ನು ಅಂದಾಗ ಮತ್ತೆ ಏನಲ್ಲ, ಆತ್ಮ ಇದೆಯಲ್ಲ, ಆತ್ಮಕ್ಕೆ ಅದು ಆಹಾರ. ಓಕೆಮ್ಮ, ಆತ್ಮಕ್ಕೆ ಅದು ಆಹಾರ. ಈ ಆತ್ಮಕ್ಕೆ ಆಹಾರ ಆದಾಗ ದೇವರು ಕೊಡುವಂಥ ಈ ಆಜ್ಞೆಗಳನ್ನು ಸೇವಿಸಿದಾಗ ಆಮೇಲೆ ಈ ಸೇವಿಸಿರುವಂಥ ವಾಕ್ಯಗಳನ್ನು ಏನು ಮಾಡಬೇಕು, ಇನ್ನೊಬ್ಬರಿಗೆ ತಿಳಿಸ್ಬೇಕು. ದೇವರ ವಾಕ್ಯಗಳನ್ನು ಇನ್ನೊಬ್ಬರಿಗೆ ಫಸ್ಟ್ ನಾವು ಅದನ್ನು ಅರ್ಥ ಮಾಡಿಕೊಂಡು. ಹೌದು, ಇವಾಗ ತಿನ್ನು ಅಂತಂದಾಗಮ್ಮ, ಇವಾಗ ನೋಡಿ ನಾವು ಊಟ ಮಾಡ್ತೀವಿ. ಊಟ ಮಾಡಿದ ಮೇಲೆ ನಾವು ಮೊದಲನೇದಾಗಿ ಏನು ಮಾಡ್ಕೊಳ್ಬೇಕು ಹೇಳಿ, ಅದನ್ನು ಜೀರ್ಣ ಮಾಡ್ಕೊಳ್ಬೇಕು. ಜೀರ್ಣ ಆಗಬೇಕಾದ್ರೆ ಹೇಗಾಗತ್ತೆ ಜೀರ್ಣ? ಏನಾದರೂ ಕೆಲಸ ಮಾಡಬೇಕು, ಅಥವಾ ತಿಂದು ಮನೇಲಿ ಕೂತ್ಕೊಂಡ್ರೆ ಅದು ಆಗುತ್ತಾ? ಈ ಕಡೆ ತಿಂದಿದ್ದೀವಿ, ಮನೇಲಿ ಹಂಗೆ ಕೂತ್ಕೊಂಡಿದ್ವಿ, ತಿಂದಿದ್ದೀವಿ, ಮನೇಲಿ ಹಂಗೆ ಕುಟ್ಟಿದ್ದೀವಿ, ಏನು ಕೆಲಸ ಮಾಡಿಲ್ಲ, ತಿನ್ನೋದು ಕೂತ್ಕೊಳ್ಳೋದಿದ್ರೆ ಜೀರ್ಣ ಆಗುತ್ತಾ? ಇಲ್ಲ. ಆಮೇಲೆ ರೋಗ ಸ್ಟಾರ್ಟ್ ಆಗುತ್ತೆ. ಖಂಡಿತ, ಹೌದಲ್ವಾ? ತಿಂದ ಮೇಲೆ ಜೀರ್ಣ ಮಾಡ್ಕೊಳ್ಬೇಕಾದ್ರೆ ಖಂಡಿತವಾಗಿ ಕೆಲಸ ಮಾಡಬೇಕು. ಹೌದಲ್ವಾ? ಕೆಲಸ ಮಾಡದೆ ಹೋದರೆ ಜೀರ್ಣ ಆಗುತ್ತಮ್ಮ? ಇಲ್ಲ. ಅದೇ ಪ್ರಕಾರ ಇವಾಗ ಇವರು ದೇವರ ವಾಕ್ಯವನ್ನು ಸ್ವೀಕರಿಸಿದ ಮೇಲೆ ಅದನ್ನು ಅವರು ಅಂಗೀಕರಿಸಿದ ಮೇಲೆ ಅರ್ಥ ಮಾಡಿಕೊಂಡು ಆಮೇಲೆ ಇವ್ರು ಏನು ಮಾಡಬೇಕು, ಬೇರೆಯವರಿಗೆ ಇನ್ನೊಬ್ಬರಿಗೆ ಹೇಳ್ಬೇಕಂತ ಹೇಳ್ತಾರೆ. ಅಂದರೆ ಇನ್ನೊಬ್ಬರಿಗೆ ಹೇಳೋದಕ್ಕೇನೆ ಬಂದಿರುವಂಥದ್ದು ಈ ಮಾತು. ಓಕೆ. ಎರಡನೇದಾಗಿ ಈ ಗ್ರಂಥದ ಸುರುಳಿ ಅಂತ ಹೇಳ್ತಾರಲ್ಲ, ಅದು ಒಂದೇನಾ ಅಂತ ನೋಡುವಾಗ ಇವ್ರಿಗೆ ಬಂದಿರುವಂಥದ್ದು, ಯಾರಿಗೆ? ಯೆಹೆಜ್ಕೇಲನಿಗೆ ಬಂದಿದೆಯಲ್ಲ ದರ್ಶನದಲ್ಲಿ ಗ್ರಂಥದ ಸುರುಳಿ ಅಂತ ಹೇಳ್ತಾರೆ ನೋಡಿ. ದರ್ಶನದಲ್ಲಿ ಗ್ರಂಥದ ಸುರುಳಿಯನ್ನು ತಿನ್ನು ಅಂತ ಹೇಳ್ತಾರಲ್ಲ, ಅದು ದೇವರ ವಾಕ್ಯಗಳು, ಮತ್ತೇನಲ್ಲ, ದೇವರ ವಾಕ್ಯಗಳು ಬಂದಾಗ ಅವ್ರು ಏನು ಮಾಡ್ತಾರೆ, ಅದನ್ನು ಅರ್ಥ ಮಾಡಿಕೊಂಡು ಅಲ್ಲಿ ಸಾರ್ತಾರೆ. ಕೆಲವು ವರ್ಷಗಳಾದ ಮೇಲೆ, ಕೆಲವು ದಿನಗಳಾದ ಮೇಲೆ ಗ್ರಂಥವನ್ನು ಬರೀತಾರೆ. ಮೊದಲಾಗ ಅದನ್ನು ತಿಂದುಬಿಟ್ಟು ಜೀರ್ಣ ಮಾಡಿಕೊಂಡು ಇತರಿಗೆ ಸಾರು, ಆಮೇಲೆ ಗ್ರಂಥವನ್ನು ಅವ್ರ ಕೈಯಲ್ಲಿ ಬರ್ಸ್ತಾರೆ. ಅಂದರೆ ದರ್ಶನ ಕೊಟ್ಟಾಗ ಈ ಗ್ರಂಥ ಇರಲಿಲ್ಲ. ಯೆಹೆಜ್ಕೇಲನಿಗೆ ದರ್ಶನ ಕೊಟ್ಟಿದ್ದಾರಲ್ಲ, ನರಪುತ್ರನೇ. 3ನೇ ಅಧ್ಯಾಯ ನೋಡೋಣ. 3ನೇ ಅಧ್ಯಾಯ 1ನೇ ವಚನ. ನರಪುತ್ರನೇ, ನಿನಗೆ ಸಿಕ್ಕಿದ ಈ ಸುರುಳಿಯನ್ನು ತಿನ್ನು, ಇದರಲ್ಲಿನ ಸಂಗತಿಗಳನ್ನು ಇಸ್ರಾಯೇಲ್ ವಂಶದವರಿಗೆ ಸಾರು, ನಡೆ ಎಂದು ಅಪ್ಪಣೆ ಕೊಟ್ಟನು. ನಾನು ಬಾಯಿ ತೆರೆಯಲು ಆತನು ಆ ಸುರುಳಿಯನ್ನು ನನಗೆ ತಿನ್ನಿಸಿದನು. ಆಗ ಆತನು ನನಗೆ, ನರಪುತ್ರನೇ, ನಾನು ಕೊಡುವ ಈ ಸುರುಳಿಯನ್ನು ತಿಂದು ಹೊಟ್ಟೆ ತುಂಬಿಸಿಕೋ ಎಂದು ಹೇಳಲು ಅದನ್ನು ತಿಂದು ಬಿಟ್ಟೆನು. ಅದು ನನ್ನ ಬಾಯಲ್ಲಿ ಜೇನಿನಂತೆ ಸಿಹಿಯಾಗಿತ್ತು. ಈ ವಚನದಲ್ಲಿ ನೋಡುವಾಗ ದೇವರು ಕೊಟ್ಟಂತ ವಾಕ್ಯಗಳು, ದೇವರು ಕೊಟ್ಟಂಥ ವಾಕ್ಯಗಳು. ಈ ವಾಕ್ಯದಲ್ಲಿ ನಾವು ಗಮನಿಸೋಣ. ಮೊದಲನೇ ವಚನದಲ್ಲಿ, ಆತನು ನನಗೆ, ನರಪುತ್ರನೇ, ನಿನಗೆ ಸಿಕ್ಕಿದ್ದ ಈ ಸುರುಳಿಯನ್ನು ತಿನ್ನು, ಇದರಲ್ಲಿನ ಸಂಗತಿಗಳನ್ನು ಇಸ್ರಾಯೇಲ್ ವಂಶದವರಿಗೆ ಸಾರು. ಅಣ್ಣ, ಇಲ್ಲಿ ಬ್ರಾಕೆಟಲ್ಲಿ ಒಂದು ಕೊಟ್ಟಿದ್ದಾರೆ, ಬ್ರಾಕೆಟಲ್ಲಿ ಈ ಸಂಗತಿಗಳನ್ನು ಅಂತ ಕೊಟ್ಟಿದ್ದಾರೆ. ಇದರಲ್ಲಿನ ಸಂಗತಿಗಳನ್ನು ಅಂದ್ರೆ ಪ್ರವಾದಿಯಾದ ಯೆಹೆಜ್ಕೇಲನಿಗೆ 8ನೇ ವಾಕ್ಯದಲ್ಲಿ ಕೊಟ್ಟ ಪ್ರಕಾರ, ನಂದೊಂದು ಡೌಟ್ ಕ್ಲಿಯರ್ ಮಾಡ್ಕೊಳ್ತೀನಿ. ಇದೇನಂದ್ರೆ, ಆತನು, ನರಪುತ್ರನೇ, ನಾನು ನಿನಗೆ ನುಡಿಯುವ ಮಾತನ್ನು ಕೇಳು, ಅವಿಧೇಯರಾದ ಆ ವಂಶದವರಂತೆ ನೀನು ಅವಿಧೇಯನಾಗಿರ ಬೇಡ, ನಾನು ಕೊಡುವುದನ್ನು ಬಾಯಿ ತೆರೆದು ತಿಂದು ಬಿಡು ಅಂದನು ಅಂತ ಹೇಳಿ ಕೊಟ್ಟಿದ್ದಾರಲ್ಲ. ಅಂದ್ರೆ ಅವಿಧೇಯರಾದವ್ರು ಯಾರು? ಇಸ್ರಾಯೇಲರ ಮನೆ ತಂದವ್ರ ಬಗ್ಗೆ ಹೇಳ್ತಿದ್ದಾರೆ. ಇಸ್ರಾಯೇಲ್ ಜನಾಂಗ ಅಂದ್ರೆ ಅವಿಧೇಯರಾಗಿದ್ದಾರಲ್ಲ, ಇವರಿಗೆ ನೀನು ಹೇಳಬೇಕು. ಅವ್ರು ಹೇಳೋದಕ್ಕೆ ನಾನು ನಿನಗೆ ದರ್ಶನ ಕೊಟ್ಟು ವಾಕ್ಯಗಳನ್ನು ಕೊಟ್ಟಿದ್ದೀನಲ್ಲ, ಇದನ್ನು ನೀನು ಅಂಗೀಕರಿಸಿ ಅರ್ಥ ಮಾಡಿಕೊಂಡು ಅವ್ರಿಗೆ ಹೋಗಿ ನೀನು ಸಾರಬೇಕು ಅಂತೇಳಿ ತಿಳಿಸುವಂಥ ಮಾತು. ಯಾವಾಗ ಇದು ದರ್ಶನ ಬಂದಿದೆಯಲ್ಲಮ್ಮ, ದರ್ಶನ ಬಂದ ಆ ಸಮಯದಲ್ಲಿ ಗ್ರಂಥ ಇಲ್ಲ. ಯೆಹೆಜ್ಕೇಲನಿಗೆ ದರ್ಶನ ಕೊಟ್ಟಿದ್ದಾರಲ್ಲ, ದರ್ಶನ ಕೊಟ್ಟಂತ ಆ ಸಮಯದಲ್ಲಿ ಗ್ರಂಥ ಇನ್ನೂ ಬರೆಯಲ್ಪಟ್ಟಿಲ್ಲ. ಗ್ರಂಥ ಇನ್ನೂ ಬರೆಯಲ್ಪಟ್ಟಿಲ್ಲ. ಇವಾಗ ಯೆಹೆಜ್ಕೇಲನಿಗೆ ಏನೇನು ವಾಕ್ಯಗಳು ಕೊಡಲ್ಪಟ್ಟಿದೆಯೋ ಅದು ಈ ಗ್ರಂಥದಲ್ಲಿ ಬರೀತಾನೆ. ಅದು ಬರೀತಾನೆ. ಬರ್ದಂಥ ಗ್ರಂಥವೇ ಯೆಹೆಜ್ಕೇಲನ ಗ್ರಂಥ. ದರ್ಶನದಲ್ಲಿ ಅವರು ಏನು ಹೇಳಿದ್ದಾರೆ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಅದನ್ನ ಸಾರಿದ್ದಾರೆ, ಆಮೇಲೆ ಗ್ರಂಥ ರೂಪದಲ್ಲಿ ಬರ್ಕೊಟ್ಟಿದ್ದಾರೆ. ಹೌದು, ಯಾಕೆಂದರೆ ದೇವರು ಈ ಥರ ದರ್ಶನದಲ್ಲಿ ಗ್ರಂಥದ ಸುರುಳಿ ಎಂಬ ಈ ವಾಕ್ಯಗಳನ್ನು ಕೊಟ್ಟಿದ್ದಾರೆ.
ಕೊಟ್ಟ ಮೇಲೆ ಅವರು ಇಸ್ರಾಯೇಲರ ಮಧ್ಯದಲ್ಲಿ ಅಂದರೆ ಯೆಹೂದ್ಯರ ಮಧ್ಯದಲ್ಲಿ ಸಾರ್ತಾರೆ. ಸಾರಿದ ಮೇಲೆ ಮತ್ತೆ ಕೆಲವು ದಿನಗಳಾದ ಮೇಲೆ ಅದನ್ನೇನು ಮಾಡ್ತಾರೆ, ಬರೀತಾರೆ. ಬರೆದಂಥದ್ದೇ ಯೆಹೆಸ್ಕೇಲನ ಗ್ರಂಥ. ಬರೆಯೋಕ್ಕಿಂತ ಮುಂಚಿತವಾಗಿ ಏನಾಗಿದೆ, ದರ್ಶನ ಆಗಿದೆ. ದರ್ಶನ ಬಂದಿದೆ. ಬಂದ ಮೇಲೆ ಎರಡನೇದಾಗಿ ಅವರು ಸಾರ್ತಾರೆ. ಎಲ್ಲಿ ಸಾರ್ತಾರೆ ಇವರು? ಯೆಹೂದ್ಯರ ಮಧ್ಯೆ. ಎಲ್ಲಿದ್ದಾರೆ ಅವರು? ಇಸ್ರೇಲಲ್ಲಿ. ಎಲ್ಲಿದ್ದಾರಂತ ನೋಡುವಾಗ ಬಾಬೆಲ್ ಪಟ್ಟಣದಲ್ಲಿ. ಅಂದರೆ ಈ ಯೆಹೂದ್ಯರನ್ನು, ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ಯೆಹೂದ್ಯರನ್ನು ನೆಬೂಕದ್ನೆಚ್ಚರನು ಬಂದು ಸೆರೆ ಹಿಡಿದು ಕರ್ಕೊಂಡು ಹೋಗ್ತಾನೆ. ಸೆರೆಯಲ್ಲಿದ್ದಾಗ ಇದು ಬರೆದದ್ದು. ಅಂದರೆ ಬಾಬೆಲ್ ಸೆರೆಯಲ್ಲಿ ಇದ್ದಂಥ ಆ ಕಾಲದಲ್ಲಿ ಬರೆದಂಥ ಗ್ರಂಥ ಇದು. ಯೆರೂಸಲೇಮ್ ಪಟ್ಟಣದಲ್ಲಿ ಇದ್ದಂಥ ಕಾಲ ಅಲ್ಲ ಇದು. ನಾನು ಹಾಗೆ ಅನ್ಕೊಂಡಿದ್ದೆ. ಯೆರೂಸಲೇಮ್ ಪಟ್ಟಣದಲ್ಲಿ ಇದ್ದು ಬರೆದಿರುವಂಥ ಗ್ರಂಥ ಅಲ್ಲ ಇದು. ಈ ಗ್ರಂಥ ಎಲ್ಲಿ ಬರೆದಿದೆ ಅಂತ ನೋಡುವಾಗ ಸೆರೆಯಲ್ಲಿ ಇರ್ತಾರೆ. ಯಾವ ಸೆರೆ? ಬಾಬೆಲ್ ಸೆರೆ. ಬಾಬೆಲ್ ಸೆರೆಯಲ್ಲಿ ಇದ್ದಂಥ ಆ ಕಾಲದಲ್ಲಿ ಬಾಬೆಲ್ ಪಟ್ಟಣದಲ್ಲಿ ದರ್ಶನ ಬರುತ್ತೆ. ಅವರ ಕಾಲದಲ್ಲಿ ಇದು ಗ್ರಂಥವನ್ನು ಬರೀತಾರೆ. ಬರೆಯುವಂಥದ್ದು. ಬರೆಯೋದಕ್ಕಿಂತ ಮುಂಚಿತವಾಗಿ ದೇವ್ರ ದರ್ಶನ ಕೊಡ್ತಾರೆ. ಆ ದರ್ಶನ ಕೊಟ್ಟಿದ್ದಾರೆ ನೋಡಿ, ಆ ದರ್ಶನದಲ್ಲೇ ಗ್ರಂಥದ ಸುರುಳಿ ಅಂತ ಹೇಳ್ತಾರಲ್ಲ, ಆ ಗ್ರಂಥದ ಸುರುಳಿ ಬೇರೆ ಏನಲ್ಲ, ದೇವರ ವಾಕ್ಯಗಳು. ಆ ವಾಕ್ಯಗಳನ್ನು ಇವರು ಅರ್ಥ ಮಾಡಿಕೊಂಡು ಆಮೇಲೆ ಇಸ್ರಾಯೇಲರಿಗೆ ಹೇಳಿ, ಅಂದರೆ ಯೆಹೂದ್ಯರಿಗೆ ಹೇಳಿ, ಕೆಲವು ದಿನಗಳಾದ ಮೇಲೆ ಬರೀತಾರೆ. ಬರೆದಂಥದ್ದೇ ಯೆಹೆಸ್ಕೇಲನ ಗ್ರಂಥ. ಇದರಲ್ಲಿ ಏನೇನಿದೆಯೋ ಎಲ್ಲ ಯೆಹೆಸ್ಕೇಲನಿಗೆ ದರ್ಶನದ ಮೂಲಕ ಕೊಟ್ಟಂಥ ವಾಕ್ಯಗಳು. ಅದನ್ನು ಇಸ್ರಾಯೇಲರಿಗೆ, ಯೆಹೂದ್ಯರಿಗೆ ನೀವು ಸಾರಬೇಕು ಅಂತೇಳಿ ಕೊಟ್ಟಿರುವಂಥ ವಾಕ್ಯಗಳು. ಈ ವಾಕ್ಯಗಳನ್ನು ಗ್ರಂಥದ ಸುರುಳಿ ಅಂತಲೂ ಹೇಳ್ತಾರೆ. ಈ ವಾಕ್ಯಗಳನ್ನು ಇನ್ನೊಂದು ಕಡೆ ದೇವರ ಧರ್ಮಶಾಸ್ತ್ರ ಅಂತಲೂ ಹೇಳ್ತಾರೆ. ದೇವರ ಆಜ್ಞೆಗಳು. ದೇವರ ಆಜ್ಞೆಗಳು, ದೇವರ ಶಾಸನಗಳು, ದೇವರ ಗ್ರಂಥದ ಸುರುಳಿ ಅಂತಂದ್ರೆ ಮತ್ತೇನು ಅಲ್ಲ, ದೇವರ ವಾಕ್ಯಗಳೇ. ಆ ದೇವರ ಮಾತುಗಳನ್ನು ನಾವು ಕೇಳಿದಾಗ ಹೃದಯಕ್ಕೆ ಆನಂದವಾಗುತ್ತೆ, ಸಂತೋಷವಾಗುತ್ತೆ. ಯಾವಾಗ ಒಂದು ವೇಳೆ ಕಹಿ ಇದೆ ಅಂತ ಪ್ರಕಟಣೆ ಗ್ರಂಥದಲ್ಲಿ ಹೇಳ್ತಾರಲ್ಲ, ಕಹಿ ಇದೆ ಆದ ಮೇಲೆ ಹೊಟ್ಟೆ ಒಳಗೆ ಕಹಿ ಆಯಿತು, ಕಹಿ ಆಗಿದೆ ಅಂತ ಯಾಕೆ ಹೇಳ್ತಾರೆ ಎನ್ನುವಂಥದ್ದು ನಾವು ತಿಳ್ಕೊಳ್ಳೋಣ. ದೇವರು ಮಾತನಾಡಿದಾಗ ಸಂತೋಷ ಇರುವಂಥ ವಿಷಯಗಳನ್ನು ತಿಳಿಸ್ತಾರಲ್ಲ. ಏನು ವಿಷಯ? ಇವಾಗ ಇಲ್ಲಿ ಯೆಹೂದ್ಯರು ಹೇಗಿದ್ದಾರೆ ಅಂತ ಹೇಳ್ತಾರೆ? ಪಾಪಾತ್ಮರಾಗಿದ್ದಾರೆ. ಪಾಪಾತ್ಮರಾಗಿದ್ದಾರೆ, ಒಂದು ರೀತಿಯಲ್ಲಿ ಭ್ರಷ್ಟರಾಗಿದ್ದಾರೆ, ದೇವರಿಗೆ ವಿರುದ್ಧವಾದಂಥ ಕಾರ್ಯಕ್ರಮಗಳನ್ನು ಮಾಡಿದವರಾಗಿದ್ದಾರೆ, ಅವ್ರಿಗೆ ಶಾಪ ಬಂದಿದೆ ಅಂತ ಹೇಳಿದಾಗ ನೋವಾಗತ್ತಲ್ಲ, ಬಹಳ ನೋವಾಗುತ್ತೆ. ನೋವಾಗುವಂಥ ವಿಷಯನೇ ಕಹಿ ಆಗಿದೆ ಅಂತ ಅರ್ಥ. ಯಾಕಂದರೆ ದೇವರು ನಮ್ಮೊಟ್ಟಿಗೆ ಮಾತನಾಡುವಾಗ ಸಂತೋಷ ಇರುತ್ತೆ. ಯಾವಾಗ ದೇವರು ಕೊಡುವಂಥ ಉತ್ತರ ಇರುತ್ತಲ್ಲ, ಎಚ್ಚರಿಕೆಗಳು ಇರುತ್ತೆ ನೋಡಿ, ಆ ಎಚ್ಚರಿಕೆಗಳು ಕೊಟ್ಟಾಗ ಇವ್ರ ಮಧ್ಯದಲ್ಲಿ ನಡೆದಿರುವಂಥ ಅನ್ಯಾಯಗಳನ್ನು, ಪಾಪಗಳನ್ನು, ಇದೆಲ್ಲಂದರೆ ಅಧರ್ಮಗಳನ್ನು, ಇವ್ರು ಮಾಡುವಂಥ ಎಲ್ಲ ಕ್ರಿಯೆಗಳನ್ನು ವಿವರಿಸಿದಾಗ ಏನಾಗುತ್ತೆ ಅಂತ ನೋಡುವಾಗ ನೋವಾಗುತ್ತೆ. ಅದನ್ನ ಕಹಿ ಅಂತ ಬರ್ದಿದ್ದಾರೆ. ಹೊಟ್ಟೆಯಲ್ಲಿ ಕಹಿ ಆಗಿದೆ ಅಂತ ಅಂದಾಗ ಅವರ ಹೃದಯದಲ್ಲಿ ನೋವಾಗಿದೆ ಅಂತ ಆದ್ರೆ ನಾವು ಒಂದು ವಿಷಯ ಅಂತೂ ಸತ್ಯ, ದೇವರ ವಾಕ್ಯ ಎಚ್ಚರಿಸಿದಾಗ ನಿಜವಾದ ಭಕ್ತರಿಗೆ ಅದು ಖಂಡಿತ ಕಹಿ ಆಗಲ್ಲ ಅಣ್ಣ. ಯಾಕಂದ್ರೆ ತಿತ್ಕೊಳಕ್ಕೆ ಒಂದು ಅವಕಾಶ ಅಂತೇಳಿ ಅದು ಸಿಹಿ ಆಗುತ್ತೆ ಭಕ್ತರಿಗೆ ನಿಜವಾದ ಸಿಹಿ ಆಗುತ್ತೆ. ಆದರೆ ಕೆಲವರು ದುಃಖ ಪಡ್ತಾರೆ. ಹೇಗೆ ದುಃಖ ಪಡ್ತಾರೆ ಅಂದರೆ, ನಮ್ಮ ಪೂರ್ವಿಕರು, ನಮ್ಮ ತಂದೆ ತಾಯಿಗಳು ಈ ರೀತಿ ಪಾಪ ಮಾಡಿದ್ದಾರಲ್ಲ ಅಂತೇಳಿ ದುಃಖ ಪಡ್ತಾರೆ. ಅಂದ್ರೆ ಅವ್ರ ಬಗ್ಗೆ ವ್ಯಥೆ ಪಡ್ತಾರೆ. ಆ ರೀತಿ ವ್ಯಥೆ ಪಟ್ಟಂತ ಅಷ್ಟೇ ಗ್ರಂಥ. ಹೌದು, ಆ ರೀತಿ ವ್ಯಥೆ ಪಟ್ಟಿರುವುದರಿಂದ ಕಹಿ ಆಗಿದೆ ಅಂತೇಳಿ ಈ ಮಾತನ್ನು ಇವರು ಬರೀತಾರೆ. ಅದೇ ಪ್ರಕಾರ ಪ್ರಕಟಣೆ ಗ್ರಂಥದಲ್ಲಿ ಯೋಹಾನನ ದರ್ಶನ ನೋಡುವಾಗ ಚಿಕ್ಕ ಸುರುಳಿ ಇರುತ್ತಲ್ಲ, ಆ ಚಿಕ್ಕ ಸುರುಳಿಯನ್ನು ತಿಂದು ಬಿಡು ಅಂದಾಗ ತಿಂದಾಗ ಬಾಯೆಲ್ಲ ಸಿಹಿ ಆಗಿದೆ ಅಂತ ಹೇಳ್ತಾರೆ. ಅಂದರೆ ದೇವರು ದರ್ಶನ ಕೊಟ್ಟು ತನ್ನ ದೂತನ ಮೂಲಕ ಮಾತನಾಡಿದಾಗ ಸಂತೋಷ ಆಗಿದೆ, ಈತನಿಗೆ ಸಂತೋಷ ಆಗಿದೆ. ಆ ಸಂತೋಷ ಆಗಿರುವಂಥ ವಿಷಯವನ್ನೇ ಜೇನಿಗಿಂತ ಸಿಹಿಯಾಗಿದೆ ಅಂತ ಹೇಳ್ತಾರೆ. ಯಾವಾಗ ಆ ವಿಷಯಗಳನ್ನು ತಿಳಿಸಿದಾಗ, ಏನು ವಿಷಯ? ಇಸ್ರಾಯೇಲ್ಯರ ಮಧ್ಯದಲ್ಲಿ, ಅಂದರೆ ಯೆರೂಸಲೇಮ್ ಪಟ್ಟಣದ ವಿಷಯದಲ್ಲಿ ನಡೆಯುವಂಥ ಒಂದು ಸಂಗತಿಗಳನ್ನು ತಿಳಿಸಿದಾಗ ನೋವಾಗುತ್ತೆ. ಅಂದರೆ ಅವರು ಭ್ರಷ್ಟರಾಗಿ ದೇವರಿಗೆ ವಿರೋಧ ಕಾರ್ಯಕ್ರಮನ ನಡೆಸ್ಕೊತ ಇದ್ದಾರೆ. ಅದನ್ನ ದೇವರು ದರ್ಶನದ ಮೂಲಕವಾಗಿ ಪ್ರವಾದಿಗಳಿಗೆ ಹೇಳಿದಾಗ, ಅದನ್ನ ಅವರು ತಿಳ್ಕೊಂಡಾಗ, ಸಾರಿದಾಗ ಆವಾಗ ನೋವಾಗುತ್ತೆ. ಯೆರೂಸಲೇಮ್ ಪಟ್ಟಣದಲ್ಲಿ ಕೂಡ ಸಂಪೂರ್ಣವಾಗಿ ಧ್ವಂಸವಾಗುತ್ತಲ್ಲ,
ಧ್ವಂಸವಾಗುತ್ತೆ. ಆಮೇಲೆ ಯಹೂದ್ಯರು ಅನೇಕರು ಕೊಲ್ಲಲ್ಪಡ್ತಾರೆ. ಎರಡನೇದಾಗಿ ಕ್ರೈಸ್ತರ ಮಧ್ಯದಲ್ಲಿ ದೊಡ್ಡ ಒಂದು ಸಂಕಟ ಉಂಟಾಗುತ್ತೆ. ಇವೆಲ್ಲ ಉಂಟಾದಾಗ ನೋವಾಗಲ್ವಾ ಅಣ್ಣ? ಒಂದು ವಿಷಯ ಅಣ್ಣ, ಯಾಕಂತ ಹೇಳಿದ್ರೆ ದೇವರು ಆದ್ಕೊಂಡದ್ದು ಜನಾಂಗನೇ ಇಸ್ರೇಲ್ ಜನಾಂಗದವರು. ಹೌದು, ಯಹೂದರು ಅವರ ಸ್ವಕೀಯ ಜನಗಳು. ಅವ್ರನ್ನ ದೇವ್ರು ಇಷ್ಟೊಂದು ಯಾಕೆ ಇದು ಮಾಡಿದ್ರು ಅಂತ ಅದು ಮತ್ತೊಂದು ಸಬ್ಜೆಕ್ಟ್ ಮೇಲೆ ಹೋಗುತ್ತೆ. ಆದರೆ ಒಂದು ವಿಷಯ ಹೇಳ್ತೀನಿ, ಒಂದು ಮಾತು ಹೇಳ್ತೀನಿ. ಇವರು ಧರ್ಮಶಾಸ್ತ್ರವನ್ನು ಮೀರ್ತಾರೆ. ಸಂಪೂರ್ಣ ದೇವ್ರು ಕೊಟ್ಟಂಥ ಧರ್ಮಶಾಸ್ತ್ರವನ್ನು ಮೀರ್ತಾರೆ. ಎಲ್ಲ ರೀತಿಯಲ್ಲಿ ಕಾಪಾಡ್ಕೊಂಡು ಬಂದಿದ್ದಾರೆ. ವರಗಳನ್ನು ಕೊಟ್ಟಿದ್ದಾರೆ, ಧರ್ಮಶಾಸ್ತ್ರ ಕೊಟ್ಟಿದ್ದಾರೆ, ಪ್ರವಾದಿಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಇವೆಲ್ಲ ಇರುವಾಗ ಅವರು ಮೀರಿದ್ದಾರೆ ತಾನೆ? ಖಂಡಿತ. ಹೌದಲ್ವಾ? ಮೀರಿದಾಗ ದೇವ್ರ ಎಚ್ಚರಿಕೆ ಕೊಟ್ಟಿಲ್ವಾ? ಕೊಟ್ಟಿದ್ದಾರೆ. ಪ್ರವಾದಿಗಳನ್ನು ಕಳಿಸ್ಕೊಟ್ಟು ಎಲ್ಲರ ಮೂಲಕ ಎಚ್ಚರಿಕೆಗಳು ಕೊಟ್ಟಿದ್ದಾರೆ. ಎಚ್ಚರಿಕೆಗಳು ಕೊಟ್ಟಾಗ ಸರಿಪಡಿಸ್ಕೊಳ್ಬೇಕು ತಾನೆ? ಕೊನೆಯದಾಗಿ ಯೇಸು ಪ್ರಭು ಬಂದು ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೊಟ್ಟಾಗಲೂ ಅವರು ಸರಿಪಡಿಸ್ಕೋಬೇಕಾ ಬೇಡವಾ? ಸರಿಪಡಿಸ್ಕೊಂಡಿಲ್ಲ. ಆದ್ದರಿಂದ ದೇವರು ಸಂಪೂರ್ಣವಾಗಿ ಅವನ್ನ, ಅಂದರೆ ಇಲ್ಲಿ ನಾವು ತಿಳ್ಕೊಬೇಕಾಗಿದ್ದು ಸತ್ಯ ಅಂತ ಹೇಳಿದ್ರೆ, ದೇವರು ನಮ್ಮನ್ನು ಪ್ರೀತಿಸಿ ಎಷ್ಟೋ ಒಂದು ಅವಕಾಶಗಳನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಇಸ್ರೇಲರ ಜೀವನದಲ್ಲೂ ಅದೇ ಆಗಿದೆ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಪ್ರವಾದಿಗಳ ಮೂಲಕ, ದೇವದೂತರ ಮೂಲಕ, ಎಷ್ಟೋ ಒಂದು ದರ್ಶನಗಳ ಮೂಲಕ ಕೊಟ್ಕೊಂಡು ಬಂದಿದ್ದಾರೆ. ಆದ್ರೂ ಅವರು ಮನಸ್ಸು ಮಂಡಾಗ್ಬಿಟ್ಟು ದೇವರಿಗೆ ವಿರೋಧವಾದ ಕಾರ್ಯಗಳನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ. ಅಂದರೆ ಅವರ ಮಾತಿಗೆ ಇಲ್ಲಿ ಅಧರ್ಮವಾಗಿ ನಡ್ಕೊಂಡಿದ್ದಾರೆ, ಮಾತಿಗೆ ವಿರೋಧವಾಗಿ ನಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ದೇವರಿಗೆ ಕೋಪ ಬಂದ್ಬಿಟ್ಟು ಇನ್ನು ಇವ್ರನ್ನ ಏನು ಮಾಡಿದ್ರು ತಿದ್ದಿಲ್ಲ ಅಂದಾಗ ಅವ್ರನ್ನ ನಾಶ ಮಾಡುವಂಥ ಆಲೋಚನೆ ದೇವರಿಗೆ ಬರುತ್ತೆ. ಅದು 1ನೇ ಶತಮಾನದಲ್ಲಿ ಯೆರೂಸಲೇಮ್ ಪಟ್ಟಣ ನಾಶವಾಗುತ್ತೆ. ಎರಡನೇದಾಗಿ ಅವ್ರಿಗೆ ರಕ್ಷಣೆ ಬೇಕು ಅಂದರೆ ಯೇಸು ಕ್ರಿಸ್ತರನ್ನ ಖಂಡಿತವಾಗಿ ಅಂಗೀಕರಿಸಬೇಕು ಅಂತೇಳಿ ಆಜ್ಞೆ ಕೊಡ್ತಾರೆ. ಇಸ್ರೇಲರು ಸಹ ಅವರಿಗೆ ರಕ್ಷಣೆ ಬೇಕು ಅಂದರೆ ಯೇಸು ಕ್ರಿಸ್ತನೇ ಅವರು ಸಹ ಖಂಡಿತವಾಗಿ. ಇವಾಗ ಯೇಸು ಕ್ರಿಸ್ತರ ಮೂಲಕನೇ ಲೋಕಕ್ಕೆ ರಕ್ಷಣೆ. ಯೇಸು ಕ್ರಿಸ್ತರ ಮೂಲಕನೇ ಟೋಟಲ್ ಲೋಕದಲ್ಲಿ ಅಂದರೆ ಇಸ್ರಾಯೇಲರಾಗಿರ್ಬೋದು, ಅನ್ಯರು ಆಗಿರ್ಬೋದು, ಯಾರೇ ಆಗಿರ್ಬೋದು, ರಕ್ಷಣೆ ಬೇಕು ಅಂದರೆ ಖಂಡಿತವಾಗಿ ಯೇಸು ಕ್ರಿಸ್ತರನ್ನು ತಿಳ್ಕೊಳ್ಬೇಕು. ಎರಡನೇದಾಗಿ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಪಡೆದುಕೊಳ್ಬೇಕು. ಅಣ್ಣ, ತುಂಬ ಒಳ್ಳೆಯ ರೀತಿಯಿಂದ ನಮಗೆ ಯೆಹೆಜ್ಕೇಲನ ಗ್ರಂಥದ ಬಗ್ಗೆದಲ್ಲಿ ಮಾಹಿತಿ ಕೊಟ್ಟಿದ್ದೀರಾ. ಇಸ್ರೇಲರು ಮಾಡ್ತಾ ಇರುವಂಥ ಪಾಪದ ವಿಷಯದಲ್ಲಿ ದೇವರು ಎಚ್ಚರಿಕೆಯಾಗಿ ಪ್ರವಾದಿಯಾದ ಯೆಹೆಜ್ಕೇಲನಿಗೆ ದರ್ಶನ ಕೊಟ್ಟು ಅವರ ಗ್ರಂಥದ ಸುರುಳಿ ಅಂತ ಹೇಳಿದ್ರೆ ಇದನ್ನು ತಿನ್ನು ಅಂತ ಹೇಳಿದ್ರೆ ದೇವರ ವಾಕ್ಯಗಳು ಅದನ್ನು ತಿಂದು ಅವರು ಜೀರ್ಣಿಸ್ಕೊಂಡು ಹೋಗಿ ಇಸ್ರೇಲರಿಗೆ ಹೇಳಿ ಆಮೇಲೆ ಈ ಗ್ರಂಥದ ಸುರುಳಿಯನ್ನು ಬರೆದಿದ್ದಾರೆ. ಬರೆದ ಮೇಲೆ ಇದು ಯೆಹೆಜ್ಕೇಲನ ಗ್ರಂಥ ಅಂತ ಹೇಳಿ ಅವ್ರು ಮುಂಚಿತವಾಗಿ ಏನೇ ನಡೆದಿರುವಂಥದ್ದು ದರ್ಶನ ಆಗಿರ್ಬೋದು, ಇಸ್ರಾಯೇಲರ ಬಳಿಯಲ್ಲಿ ಮಾತನಾಡಿರುವಂಥದ್ದಾಗಿರ್ಬೋದು, ಅವ್ರ ಶಾಪ ಆಗಿರ್ಬೋದು, ಏನೇನು ಆಗಿದೆಯೋ ಹೇಳ್ತಾರೆ. ಹೇಳಿದ ಮೇಲೆ ಕೆಲವು ದಿನಗಳಾದ್ಮೇಲೆ ಬರೀತಾರೆ. ಬರೆದಿರುವಂಥದ್ದೇ ಯೆಹೆಜ್ಕೇಲನ ಗ್ರಂಥ. ಅಂದ್ರೆ ಇವ್ರನ್ನ ತಿದ್ಲಿಕ್ಕೆ ಏನೇನು ಬೇಕೋ ಅದನ್ನ ದೇವರು ತನ್ನ ಪ್ರವಾದಿಗಳ ಮೂಲಕವಾಗಿ ನೆರವೇರಿಸಲಿಕ್ಕೆ ಹೋಗಿದ್ದಾರೆ, ಅವ್ರನ್ನ ತಿದ್ದಲಿಕ್ಕೆ ಹೋಗಿದ್ದಾರೆ. ಅಂಥ ಸಂದರ್ಭದಲ್ಲಿ ನಡೆದ ಈ ಘಟನೆ ಇಷ್ಟೆಲ್ಲರಿಗೆ ಬುದ್ಧಿವಾದ ಹೇಳಲಿಕ್ಕೋಸ್ಕರ, ಎಚ್ಚರಿಕೆ ಹೇಳೋಕ್ಕೋಸ್ಕರನೇ ಈ ಗ್ರಂಥವನ್ನು ದೇವರು ಬರೆಸಿದ್ದಾರೆ. ಓಕೆ, ಆ ಸುರುಳಿ ಅಂತ ಈ ಸುರುಳಿ ಆ ಸುರುಳಿ ಬೇರೆ ಅಂತ ಹೇಳ್ತಾರಲ್ಲ, ಯೆಹೆಜ್ಕೇಲನಿಗೆ ಕೊಟ್ಟಂತ ವಾಕ್ಯ ಈ ಯೆಹೆಜ್ಕೇಲನ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ಯೆಹೆಜ್ಕೇಲನಿಗೆ ಕೊಡಲ್ಪಟ್ಟಂತ ಗ್ರಂಥದ ಸುರುಳಿ ಬೇರೆ ಯಾವುದೂ ಅಲ್ಲ, ವಾಕ್ಯಗಳು. ಆ ವಾಕ್ಯಗಳು ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಇದ್ರ ಬಗ್ಗೆ ನಮಗೆ ಅರ್ಥ ಆಯ್ತಣ್ಣ, ತುಂಬಾ ಧನ್ಯವಾದಗಳು. ಇನ್ನು ನೆಕ್ಸ್ಟ್ ನನಗೆ ಪ್ರಕಟಣೆ ಗ್ರಂಥದಲ್ಲಿ ಯೆಹೋವನಿಗೆ ದರ್ಶನ ಕೊಟ್ಟಿರುವ ವಿಷಯದಲ್ಲಿ ನನಗೆ ಸ್ವಲ್ಪ ಮಾಹಿತಿ ಕೊಡಿ ಅಣ್ಣ. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 1ನೇ ವಚನದಿಂದ, ಸಿಂಹಾಸನದ ಮೇಲೆ ಕುಳಿತಿದ್ದ ಆತನ ಬಲಗೈಯಲ್ಲಿ ಒಂದು ಸುರುಳಿಯನ್ನು ಕಂಡೆನು, ಅದರ 2 ಪಕ್ಕೆಗಳಲ್ಲಿಯೂ ಬರೆದಿತ್ತು, ಅದು 7 ಮುದ್ರೆಗಳಿಂದ ಮುದ್ರಿತವಾಗಿತ್ತು. ಸಾಕು, ಇಲ್ಲಿ ಓದ್ಕೊಂಡು ಮತ್ತೆ ನಮ್ಮ ಮುಂದೆ ಹೋಗೋಣಂತೆ. ಇವಾಗ ದೇವರ ಕೈಯಲ್ಲಿ ಸಿಂಹಾಸನದ ಮೇಲೆ ಕುಳಿತಿದ್ದ ಆತನು ಅಂದಾಗ ತಂದೆಯಾದ ದೇವರು, ಆ ದೇವರ ಕೈಯಲ್ಲಿ ಒಂದು ಗ್ರಂಥದ ಸುರುಳಿ ಇದೆಯಂತೆ. ಗ್ರಂಥದ ಸುರುಳಿ ಇದೆ. ಓಕೆ, ಸುರುಳಿ ಅಂದಾಗ ಅಲ್ಲಿ ಬೇರೆ ಏನಲ್ಲ, ಗ್ರಂಥದ ಸುರುಳಿ. ಆ ಗ್ರಂಥದ ಸುರುಳಿಗೆ 7 ಮುದ್ರೆಗಳಿಂದ ಮುದ್ರಿತವಾಗಿ ಇದೆ ಎಂದು ನೋಡ್ತೀವಿ. ಅದನ್ನು ದೇವರು ಬಲಗೈಯಲ್ಲಿ ಆ ಸುರುಳಿ ಇದೆ, ಆ ಸುರುಳಿಗೆ 7 ಮುದ್ರೆಗಳಿಂದ ಮುದ್ರಿತವಾಗಿದೆ ಅಂದಾಗ ನಾವಿಲ್ಲಿ ಗಮನಿಸ್ಬೇಕು. ಅಂದರೆ ದೇವರ ಕೈಯಲ್ಲಿ ಒಂದು ಗ್ರಂಥ, ಆ ಗ್ರಂಥದ ಸುರುಳಿಗೆ ಮತ್ತೆ ಮುದ್ರೆ. ಓಕೆ, ಅಂದರೆ ಅದು ತುಂಬ ಪ್ರಮುಖವಾಗಿದ್ದು ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಬಹಳ ಪ್ರಾಮುಖ್ಯವಾದದ್ದು.
ತುಂಬ ಹುಷಾರಾಗಿ ನೋಡ್ಕೊಳ್ಬೇಕು, ತುಂಬ ಜಾಗ್ರತೆಯಿಂದ ನೋಡ್ಕೊಳ್ಬೇಕು, ಇದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ ಮನೆಯಲ್ಲಿ ನಾವು ಹುಡುಗರಿಗೆ ಆಮೇಲೆ ದೊಡ್ಡವರು ಯಾರಿಗಾದ್ರೂ ಹೇಳ್ಬೇಕಾದ್ರೆ ಹೇಳ್ತಾ ಇರ್ತಾರೆ. ಅಂದ್ರೆ ಅಷ್ಟು ಈಸಿಯಾಗಿ ಅದು ಯಾರಿಗೂ ಕೈಗೆ ಸಿಗಲ್ದಾಗೆ ಆಗಲ್ಲ. ಅದೇ ಪ್ರಕಾರ ದೊಡ್ಡ ದೊಡ್ಡ ಆಫೀಸ್ಗಳಲ್ಲಿ ಕೂಡ ಫೈಲ್ಗಳಿರುತ್ತೆ ನೋಡಿ, ಇದು ಕೂಡ ತುಂಬಾ ಭದ್ರವಾಗಿ ಕಾಪಾಡ್ಕೊಳ್ತಾರೆ, ಲಾಕರಲ್ಲಿ ಇಡ್ತಾರೆ. ತುಂಬಾ ಇಂಪಾರ್ಟೆಂಟ್ ಇದು ಅಂತ. ಇವಾಗ ದೇವರ ಕೈಯಲ್ಲಿ ಕೂಡ ಬಹಳ ಪ್ರಾಮುಖ್ಯವಾದದ್ದು ಇದು, ಬಹಳ ಪ್ರಾಮುಖ್ಯವಾದದ್ದು. ಈ ಪ್ರಾಮುಖ್ಯವಾದದ್ದು ಒಂದು ಇದೆ, ದೇವರ ಕೈಯಲ್ಲಿದೆ. ಅದನ್ನು ಯೋಹಾನನು ದರ್ಶನದಲ್ಲಿ ನೋಡ್ತಾ ಇದ್ದಾನೆ. ಯೋಹಾನ್ಗೆ ದರ್ಶನದಲ್ಲಿ ದೇವರು ತೋರಿಸಿದಾಗ ಯೋಹಾನನು ಏನು ಮಾಡ್ತಾ ಇದ್ದಾನೆ, ದೇವದೂತರ ಬಳಿಯಲ್ಲಿ ಹೋಗಿ ಕೇಳ್ತಾ ಇದ್ದಾನೆ. ಒಂದು ಸರಿ ನೋಡೋಣ, 2ನೇ ವಚನ. ಇದಲ್ಲದೆ ಬಲಿಷ್ಠನಾದ ಒಬ್ಬ ದೇವದೂತನು ಈ ಸುರುಳಿಯನ್ನು ಬಿಚ್ಚುವುದಕ್ಕೂ ಇದರ ಮುದ್ರೆಗಳನ್ನು ಒಡೆಯುವುದಕ್ಕೂ ಯಾವನು ಯೋಗ್ಯನು ಎಂದು ಮಹಾಶಬ್ದದಿಂದ ಸಾರುವುದನ್ನು ಕಂಡನು. ಒಂದು ನಿಮಿಷಮ್ಮ, ಇಲ್ಲಿ ಒಬ್ಬ ಬಲಿಷ್ಠನಾದ ದೇವದೂತನು ಅಂದರೆ ಕೋಟಿ ದೇವದೂತರು ಇದ್ದಾರೆ ಪರಲೋಕದಲ್ಲಿ. ಅದರಲ್ಲಿ ಬಲಿಷ್ಠರಾದ ದೇವದೂತರು ಅಂತಂದರೆ ಒಂದು ಅಧಿಕಾರವುಳ್ಳಂಥ ದೇವದೂತರು. ಇವಾಗ ಪರಲೋಕದಲ್ಲಿ ಕೂಡ ಹಿರಿಯರು, ಪರಲೋಕದಲ್ಲಿ ಅಧಿಕಾರಿಗಳು ಇದ್ದಾರಂತ ನಾವು ನೋಡ್ತೀವಿ. ಯಾರವರು ಅಂತಂದರೆ ದೇವದೂತರು ಇದ್ದಾರೆ. ಈ ದೇವದೂತರಲ್ಲಿ ಬಲಿಷ್ಠರು ಅಂತಂದಾಗ ಒಂದು ಉನ್ನತವಾದಂಥ ಅಧಿಕಾರದಲ್ಲಿ ಇದ್ದಂಥವ್ರು, ಉನ್ನತವಾದಂಥ ಅಧಿಕಾರದಲ್ಲಿ ಇದ್ದಂಥವರು ಬಲಿಷ್ಠವಾದಂಥ ದೇವದೂತರು. ಆ ದೇವದೂತನು ಕೂಗುವಂಥದ್ದು, ಈ ದೇವರ ಕೈಯಲ್ಲಿ ಇದ್ದಂಥ ಗ್ರಂಥದ ಸುರುಳಿಯನ್ನು ಬಿಚ್ಚುವುದಕ್ಕೆ ಯಾರು ಯೋಗ್ಯನು, ಇದನ್ನ ಒಡೆಯುವುದಕ್ಕೂ ಬಿಚ್ಚುವುದಕ್ಕೂ. ನೋಡಿ, ಈ ಸುರುಳಿಯನ್ನು ಬಿಚ್ಚುವುದಕ್ಕೂ ಇದರ ಮುದ್ರೆಗಳನ್ನು ಒಡೆಯುವುದಕ್ಕೂ ಯಾವನು ಯೋಗ್ಯನು ಎಂದು ಮಹಾಶಬ್ದದಿಂದ ಸಾರುವುದನ್ನು ಕಂಡೆನು. ಯಾರು ಕಂಡಿದ್ದಾರೆ? ಯೋಹಾನನು ದರ್ಶನದಲ್ಲಿ ಕಂಡಿದ್ದಾನೆ. ಕಂಡಾಗ ಯೋಹಾನ್ ನೋಡಿ ಏನು ಹೇಳ್ತಾ ಇದ್ದಾನೆ, ಆ ಸುರುಳಿಯನ್ನು ಬಿಚ್ಚುವುದಕ್ಕಾದರೂ ಅದರೊಳಗೆ ನೋಡುವುದಕ್ಕಾದರೂ ಪರಲೋಕದಲ್ಲಿ ಆಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಾಗಲಿ ಯಾವನಿಗೂ ಶಕ್ತಿ ಇರಲಿಲ್ಲ. ಆಗ ಆ ಸುರುಳಿಯನ್ನು ಬಿಚ್ಚುವುದಕ್ಕಾಗಲಿ ಅದರಲ್ಲಿ ನೋಡುವುದಕ್ಕಾಗಿ ಯೋಗ್ಯನಾದವನು ಒಬ್ಬನೂ ಸಿಕ್ಕಲಿಲ್ಲವಾದ ಕಾರಣ ನಾನು ಬಹಳವಾಗಿ ಅಳುತ್ತಿರಲು. ಸಾಕು. ಇವಾಗ ಯೋಹಾನನು ಈ ವಿಷಯವನ್ನು ಕೇಳ್ತಾನೆ. ಅಂದರೆ ದೇವರ ಕೈಯಲ್ಲಿ ಇದ್ದಂಥ ಈ ಗ್ರಂಥದ ಸುರುಳಿಯನ್ನು ಯಾರು ಬಿಚ್ಚೋದಕ್ಕೆ ಯೋಗ್ಯರಿಲ್ವಾ ಅಂತೇಳಿ ಪ್ರಾರಂಭದಿಂದ ನೋಡ್ಕೊಂಡ್ಬರ್ತಾನೆ. ಪ್ರಾರಂಭದಿಂದ ಯಾರಿದ್ದಾರೆ? ಪ್ರಾರಂಭದಲ್ಲಿ ಭಕ್ತರು ಯಾರಿದ್ದಾರೆ? ಲೋಕದಲ್ಲಿ ಅಂತಂದ್ರೆ ಅವ್ರ ಸನ್ನಿಧಿಗೆ ಹೋಗೋದು ಸಾಧ್ಯನೇ ಇಲ್ಲ, ಹೌದಲ್ವಾ? ದೇವರ ಸನ್ನಿಧಿಗೆ ಹೋಗೋದಕ್ಕೆ ಅವಕಾಶನೇ ಇಲ್ಲ. ಅಂದರೆ ಇದು ನಡೀತಾ ಇರೋದು ಪರಲೋಕದಲ್ಲಿ ನಡೀತಾ ಇರುವಂಥ ಘಟನೆ ಯೋಹಾನನಿಗೆ ದರ್ಶನ ಬಂದಿದೆ. ಅಂದರೆ ದೇವರ ಕೈಯಲ್ಲಿ ಏನಿದೆಯೋ ಅದನ್ನು ದರ್ಶನ ರೂಪದಲ್ಲಿ ದರ್ಶನ. ಓಕೆ. ಈ ದರ್ಶನ ನೋಡುವಾಗ ಬಲಿಷ್ಠನಾದ ದೇವದೂತನು ಯಾರು ಯೋಗ್ಯರಿದ್ದಾರೆ ಅಂತ ಕೇಳಿದಾಗ ಅವಾಗ ಯೋಹಾನನು ಅದನ್ನು ನೋಡ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ. ಯಾರಿರ್ಬೋದು ಅಂತ ವಿಚಾರ ಮಾಡಿದಾಗ ಅಬ್ರಹಾಮನು ಅದನ್ನು ಬಿಚ್ಚೋಕ್ಕಾಗಲಿಲ್ವಾ? ಇಲ್ಲ, ಅಬ್ರಹಾಮನಿಗಾಗಿಲ್ಲ. ಅಂದರೆ ಅಬ್ರಹಾಮನು ದೇವರಿಗೆ ಸ್ನೇಹಿತನಂತೇಳಿ ಕರೆಯಲ್ಪಟ್ಟಾಗಲೂ ಕೂಡ ಅಬ್ರಹಾಮನಿಗೆ ಆ ಒಂದು ಯೋಗ್ಯ ಇಲ್ವಾ? ಇಲ್ಲ. ಮತ್ತೆ ಮೋಶೆಗೂ ಇಲ್ವಾ? ಮೋಶೆಗೆ ಧರ್ಮಶಾಸ್ತ್ರವನ್ನು ಕೊಟ್ಟಿದ್ದಾರಲ್ಲ, ಹೌದು, ಧರ್ಮಶಾಸ್ತ್ರದ ಮೂಲಕ ಮೋಶೆ ಮೂಲಕ ಧರ್ಮಶಾಸ್ತ್ರವನ್ನು ಬರೆಸಿದ್ದಾರಲ್ಲ. ಅಂಥ ಮೋಶೆಗೆ ಕೂಡ ದೇವರ ಕೈಯಲ್ಲಿದ್ದಂಥ ಒಂದು ಗ್ರಂಥದ ಸುರುಳಿಯನ್ನು ಬಿಚ್ಚಕ್ಕಾಗಿಲ್ವಾ? ಅಂದರೆ ತಗೊಳಕ್ಕಾಗಿಲ್ವಾ ಅಂತ ನೋಡುವಾಗ ಅವ್ರಿಗೂ ಆಗಿಲ್ಲ ಅಂತ ಗೊತ್ತಾಗುತ್ತೆ. ಅದೇ ಪ್ರಕಾರ ಬಲಿಷ್ಠರು ಭೂಲೋಕದಲ್ಲಿ ಅನೇಕ ಮಂದಿ ಭಕ್ತರಿದ್ದಾರೆ. ಎಲಿಯನ್ ಇರ್ಬೋದು, ದಾವೀದನ್ ಇರ್ಬೋದು, ಸೊಲೊಮೋನನ್ ಇರ್ಬೋದು, ಯೆಶಾಯ ಇರ್ಬೋದು, ಬಹಳ ಮಂದಿ ಇದ್ದಾರೆ. ಇವಾಗ ಅವರವರ ಕಾಲದಲ್ಲಿ ದೇವ್ರ ಕೆಲವು ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಇವಾಗ ದೇವ್ರ ಕೈಯಲ್ಲಿದ್ದದ್ದೇನಪ್ಪ ಅಂದರೆ ಪ್ರಾಮುಖ್ಯವಾದದ್ದು, ಕೊನೆಯದಾಗಿ ಸಂಪೂರ್ಣವಾದದ್ದು ಇದೆ. ಅದು ಅಂದರೆ 7 ಮುದ್ರೆಗಳಿಂದ ಅಂತಂದ್ರೆ ಅರ್ಥ ಏನಪ್ಪ ಅಂದರೆ ಸಂಪೂರ್ಣವಾದದ್ದು ಅಂತ ಅರ್ಥ. ಸಂಪೂರ್ಣವಾದಂಥ ಜ್ಞಾನ ಇದರಲ್ಲಿದೆ. 7 ಅನ್ನುವಂಥ ಒಂದು ಪದಕ್ಕೆ ಇರುವ ಅರ್ಥ ಅಂದರೆ ಸಂಪೂರ್ಣತೆಯನ್ನು ತಿಳಿಸುವಂಥದ್ದು. ಎರಡನೇದಾಗಿ ಅರ್ಥ ಆಗಬೇಕಾದ್ರೆ ದೇವರು ಸಂಪೂರ್ಣವಾದಂಥ ಬಂದೋಬಸ್ತಿಂದ ಅದನ್ನು ತನ್ನ ಕೈಯಲ್ಲಿ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೆ ಅಂತ ಅರ್ಥ. ಮಾತು ಅಂದರೆ ಅದು ಯಾರಿಗೂ ಸಿಗದ ಹಾಗೆ ತನ್ನ ಹತೋಟಿಯಲ್ಲೇನೆ ಬಂದೋಬಸ್ತ್ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಅದು ಅವ್ರ ಕೈಯಿಂದ ಯಾರು ತಕ್ಕೊಂಡಷ್ಟು ಶಕ್ತಿ ಇಲ್ಲ, ಅದು ಸಂಪೂರ್ಣ ಅವ್ರ ಕೈಯಲ್ಲಿದೆ. ಅದು ಸಂಪೂರ್ಣವಾಗಿ ದೃಢವಾಗಿದೆ, ಸಂಪೂರ್ಣ ದೇವರ ಕೈಯಲ್ಲಿದೆ ಅನ್ನೋದಕ್ಕೆ ಅದು 7 ಅಂತೇಳಿ ಬಳಸಿದ್ದಾರೆ. 7 ಮುದ್ರೆಗಳಂತೇಳಿ. 7 ಮುದ್ರೆಗಳಂತೇಳಿ ಅಂದಾಗ ಭೂಲೋಕದಲ್ಲಿ ಮುದ್ರೆಗಳು ಹಾಕಿರ್ತಾರಲ್ಲ, ಈ ಥರ ಮುದ್ರೆಗಳಾಗಿದ್ದಾರಂತ ಅಲ್ಲ. ಆದರೆ ಸಂಪೂರ್ಣವಾಗಿ ದೃಢವಾಗಿ ದೇವರ ಕೈಯಲ್ಲಿ ಇದೆ. ಅದು ಅದರಿಂದ ತಗೊಳ್ಳೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದರೆ
ಭಕ್ತರಿದ್ದಾರಲ್ಲ ಇವ್ರಿಗೂ ಕೂಡ ಆಗಿಲ್ವಾ ಅಂತ ನೋಡುವಾಗ ಯಾರಿಂದನೂ ಸಾಧ್ಯ ಆಗಲಿಲ್ಲ. ಇಲ್ಲಿ ವಿಚಾರ ಮಾಡುವಾಗಮ್ಮ ದೇವರ ಕೈಯಲ್ಲಿ ಇದ್ದಂಥ ಈ ಗ್ರಂಥದ ಸುರುಳಿ ಇದೆಯಲ್ಲ, ಇದು ಪ್ರಾಮುಖ್ಯವಾದದ್ದು, ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದು ಇಂಥ ಪ್ರಾಮುಖ್ಯವಾಗಿರುವಂಥ ಗ್ರಂಥ ದೇವರ ಕೈಯಲ್ಲಿದೆಯಂತೆ. ಅದು ಯಾರು ಬಿಚ್ಚಬೇಕು, ಅದು ಯಾರು ತಗೊಳ್ಬೇಕು ಅಂತ ನೋಡುವಾಗ ಅದು ಒಬ್ಬರಿಗೆ ಮಾತ್ರ ಯೋಗ್ಯತೆ ಇದೆ ಅಂತ ತೋರಿಸ್ತಾರೆ 5ನೇ ವಚನದಲ್ಲಿ. ಅದು 5ನೇ ವಾಕ್ಯದಲ್ಲಿ ಇದೆ ಅಣ್ಣ. ಹೌದು. ಅಳಬೇಡ, ಅಗೋ ಯೂದಾ ಕುಲದಲ್ಲಿ ಜನಿಸಿದ ಸಿಂಹವು ದಾವಿದನ ಅಂಕುರದವನೂ ಆಗಿರುವಾತನು ಜಯ ಹೊಂದಿದನು. ಆತನು ಆ ಸುರುಳಿಯನ್ನು ಅದರ 7 ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು. ಸಾಕು. ಇಲ್ಲಿ ಇನ್ನೊಂದು ವಿಷಯ ನೋಡ್ಬೇಕು ಯೋಹಾನನಲ್ಲೇ ಒಂದು ಒಳ್ಳೆಯ ಗುಣ ಕಾಣುತ್ತೆ. ಏನು ಗೊತ್ತಾ, ದೇವ್ರ ಕೈಯಲ್ಲಿದೆ, ದೇವ್ರ ಕೈಯಲ್ಲಿದ್ದಂಥ ಆ ಗ್ರಂಥದ ಸುರುಳಿ ಏನೋ ಪ್ರಾಮುಖ್ಯವಾದದ್ದಿದೆ, ಅದನ್ನು ಹೇಗಾದರೂ ಮಾಡಿ ನಾನು ನೋಡಬೇಕು ಅಂತೇಳಿ ಕಣ್ಣೀರು ಸುರಿಸ್ತಾ ಇದ್ದಾರೆ, ಅವರು ಅಳ್ತಾ ಇದ್ದಾರೆ. ಹೌದು, ಅದು ಅಂದರೆ ಒಬ್ಬ ದೊಡ್ಡ ಭಕ್ತನು, 12 ಮಂದಿ ಅಪೊಸ್ತಲರಲ್ಲಿ ಈತನು ಕೂಡ ಇದ್ದಾನೆ. ಈತನು ಆ ಗ್ರಂಥದ ಸುರುಳಿಯನ್ನು ಕುರಿತು ಅಳ್ತಿದ್ದಾರಂತಂದರೆ ಅದರಲ್ಲಿ ಪ್ರಾಮುಖ್ಯವಾದದ್ದು ಏನೋ ಇದೆ, ಅದು ಹೇಗಾದರೂ ಮಾಡಿ ತಿಳ್ಕೊಳ್ಬೇಕು, ನೋಡಬೇಕು ಎಂಬ ಆಸೆಯಿಂದ, ಕುತೂಹಲದಿಂದ ಬಹಳ ಎದ್ದು ನೋಡ್ತಾ ಇದ್ದಾನೆ. 2ನೇದಾಗಿ ಕಣ್ಣೀರು ಸುರಿಸ್ತಾ ಇದ್ದಾನೆ. ಕಣ್ಣೀರು ಸುರಿಸಿ ಹೇಗಾದರೂ ಮಾಡಿ ಅದನ್ನು ನಾನು ನೋಡಲೇಬೇಕು ಅಂತೇಳಿ ಬಹಳ. ಅಂದರೆ ನಾವು ಈಗ ಭೌತಿಕ ವಿಷಯದಲ್ಲಿ ಕೆಲವೊಂದು ವಿಷಯ ಏನಾದರೂ ಬೇಕು ಅಂದಾಗ ಅದು ನನಗೆ ಬೇಕೇ ಬೇಕು ಅಂತ ಹಠ ಹಿಡಿದು ಅಳ್ತೀವಿ, ಅದು ಬೇರೆ. ಇಲ್ಲಿ ಭಕ್ತನಾದವರು ಒಂದು ದೇವರ ಕೈಯಲ್ಲಿರುವ ಅಮೂಲ್ಯ ಸುರುಳಿಯನ್ನು ಅದು ಏನು ಅಂತ ತಿಳ್ಕೊಳ್ಳುವಂಥ ಆಸಕ್ತಿ ಹತ್ರನಲ್ಲಿರೋದು ಅದು ಪ್ರಾಮುಖ್ಯವಾದ. ಒಟ್ಟಿನಲ್ಲಿ ಅದನ್ನು ತಿಳ್ಕೊಳ್ಬೇಕು ಎಂಬ ಆಸೆಯಿಂದ ನೋಡಿದಾಗ ಒಬ್ಬ ದೂತನು ಹೇಳ್ತಾನೆ, ಅಳಬೇಡ, ಒಬ್ಬರಿದ್ದಾರೆ. ಯಾರವರು? ಯೂದ ಗೋತ್ರದ ಸಿಂಹ. ಯಾರಾತ? ಯೇಸು ಸ್ವಾಮಿ. ಹೌದಲ್ವಾ? ಯೇಸು ಕ್ರಿಸ್ತರು ಆಲ್ರೆಡಿ ಜಯ ಹೊಂದಿದ್ದಾರೆ, ನೀನು ಎದುರಕ್ಕೆ ಹೋಗಬೇಡ ಅಂತ ಹೇಳಿ ಮಾತಾಡ್ತಾರೆ. ಇಲ್ಲಿ ಏನಪ್ಪ ಅಂದರೆ ಈ ಗ್ರಂಥ ಯಾವುದು ಅಂತ, ಈ ಗ್ರಂಥ ಯಾವುದು, ಈ ಗ್ರಂಥದ ಸುರುಳಿ ಯಾವುದು ಎಂಬುವಂಥದ್ದು ಅವ್ರ ಪ್ರಶ್ನೆ. ಹೌದಲ್ವ? ಈ ಗ್ರಂಥದ ಸುರುಳಿ ಯಾವುದು ಅಂದಾಗ ಕೊಲೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 25-27ನೇ ವಚನ. ಕೊಲೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 25, 26, 27ನೇ ವಚನ. ನಾನು ಸಭೆಗೆ ಸೇವಕನಾದೆನೋ, ದೇವರು ತನ್ನ ವಾಕ್ಯವನ್ನು ಸಂಪೂರ್ಣವಾಗಿ ತಿಳಿಸುವ ಕೆಲಸವನ್ನು ನಿಮ್ಮ ಪ್ರಯೋಜನಕ್ಕೋಸ್ಕರ ನನಗೆ ದಯಪಾಲಿಸಿದನು. ಆ ವಾಕ್ಯವು ಹಿಂದಿನ ಯುಗಗಳಿಂದಲೂ ತಲತಲಾಂತರಗಳಿಂದಲೂ ಮರೆಯಾಗಿತ್ತು. ಈಗಿನ ಕಾಲದಲ್ಲಿ ದೇವಜನರಿಗೆ ತಿಳಿಸಲ್ಪಟ್ಟಿದೆ. ಅನ್ಯ ಜನಗಳ ವಿಷಯವಾದ ಈ ಮರ್ಮದ ಮಾಹಿತಿ ಶಯವು ಎಷ್ಟೆಂಬುದನ್ನು ದೇವರು ನನ್ನ ಜನರಿಗೆ ತಿಳಿಸಲಿಕ್ಕೆ ಮನಸ್ಸು ಮಾಡಿಕೊಂಡನು. ಈ ಮರ್ಮವು ಏನೆಂದರೆ, ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದೇ. ಸಾಕು. ಇಲ್ಲಿ ಇದರಲ್ಲಿ 26ನೇ ವಚನ ನೋಡಿ. 26ನೇ ವಚನ. ಆ ವಾಕ್ಯವು ಹಿಂದಿನ ಯುಗಗಳಿಂದಲೂ ತಲಾತಲಾಂತರಗಳಿಂದಲೂ ಮರೆಯಾಗಿತ್ತು. ಅಂದರೆ ಈ ವಾಕ್ಯಗಳಿದೆ ನೋಡಿ. ಇವಾಗ ಅಪೊಸ್ತಲನಾಗಿರುವಂಥ ಪೌಲನು ಅಂದರೆ ಕೊಲೊಸೆಯಲ್ಲಿದ್ದಂಥ ಸಭೆಯವರಿಗೆ ಬರೀತಾ ಇದ್ದಾರೆ. ಈ ವಾಕ್ಯ ಇದೆಯಲ್ಲ, ಈ ವಾಕ್ಯ ತಲಾಂತರಗಳಿಂದಲೇ ಏನಾಗಿದೆ? ಮರೆಯಾಗಿದೆ ಅಂತೇಳಿ. ಮರೆಯಾಗಿದೆ ಅಂದರೆ ಮನುಷ್ಯರ ಮಧ್ಯದಲ್ಲಿ ಇಲ್ಲ. ಯಾರ ಮಧ್ಯದಲ್ಲಿ ಇಲ್ಲ? ಮನುಷ್ಯರ ಮಧ್ಯದಲ್ಲಿ ಈ ಜ್ಞಾನ ಇಲ್ಲ. ಮತ್ತೆ ಯಾರ ಕೈಯಲ್ಲಿದೆ ಈ ಜ್ಞಾನ? ದೇವರ ಕೈಯಲ್ಲಿದೆ. ಮರೆಯಾಗಿದೆ ಈ ಜ್ಞಾನ. ಅಂದರೆ ಇವಾಗ ಯೇಸು ಕ್ರಿಸ್ತರು ಬರುವುದಕ್ಕಿಂತ ಮುಂಚಿತವಾಗಿ ಈ ಜ್ಞಾನ ಈ ಲೋಕದಲ್ಲಿ ಇತ್ತಾ? ಇಲ್ಲ. ಹಳೆ ಒಡಂಬಡಿಕೆಯನ್ನು ನೋಡಾಗ ಹಳೆ ಒಡಂಬಡಿಕೆ ಇದೆ. ಹಳೆ ಒಡಂಬಡಿಕೆ ಇದ್ದರೂ ಕೂಡ ಅದು ಸಂಪೂರ್ಣವಾದಂಥ ಜ್ಞಾನವಲ್ಲ. ಇನ್ನು ಪೆಂಡಿಂಗ್ ಇದೆ. ಇನ್ನು ಬಹಳ ಪೆಂಡಿಂಗ್ ಇದೆ. ಸಂಪೂರ್ಣವಾದಂಥ ಜ್ಞಾನ ಇದೆ. ಆ ಸಂಪೂರ್ಣವಾದಂಥ ಜ್ಞಾನ ಯಾರ ಕೈಯಲ್ಲಿದೆ? ಯೇಸು ಕ್ರಿಸ್ತರಲ್ಲಿ, ದೇವರ ಕೈಯಲ್ಲಿದೆ. ಯಾರ ಕೈಯಲ್ಲಿದೆ? ದೇವರ ಕೈಯಲ್ಲಿ, ತಂದೆಯಾದ ದೇವರ ಕೈಯಲ್ಲಿದೆ. ದೇವರ ಕೈಯಲ್ಲಿದ್ದಂಥ ಸಂಪೂರ್ಣವಾದಂಥ ಜ್ಞಾನ ಈ ಲೋಕಕ್ಕೆ ಪರಿಚಯ ಆಗಬೇಕು. ಪರಿಚಯ ಆಗಬೇಕಾದ್ರೆ ಯಾರು ಬರಬೇಕು? ಯೇಸು ಕ್ರಿಸ್ತರು ಬರಬೇಕು. ಹೌದಲ್ವಾ? ಯೇಸು ಕ್ರಿಸ್ತರು ಬಂದ ಮೇಲೇ ಹೊಸ ಒಡಂಬಡಿಕೆ ಪ್ರಾರಂಭವಾಗುತ್ತೆ. ಹೌದಲ್ವಾ? ಯೇಸು ಕ್ರಿಸ್ತರು ಬಂದು ಸುವಾರ್ತೆ ಮಾಡಿ ಮಹಾಜ್ಞಾನದ ಸಂಗತಿಗಳನ್ನು ತಿಳಿಸಿ ಅವರು ಮರಣ ಹೊಂದಿ ಪರಲೋಕಕ್ಕೆ ಹೋಗ್ತಾರೆ. ಪರಲೋಕಕ್ಕೆ ಹೋದ್ಮೇಲೆ ಸಭೆ ಪ್ರಾರಂಭವಾಗುತ್ತೆ. ಸಭೆ ಪ್ರಾರಂಭವಾದ ಮೇಲೆ ಅಲ್ಲಿ ದೇವರ ವಾಕ್ಯ ಸಾರಲ್ಪಡುತ್ತೆ. ಯೇಸು ಕ್ರಿಸ್ತರ ಮೂಲಕ ಸಾರಲ್ಪಟ್ಟಿರುವಂಥ ಜ್ಞಾನ ಇದೆ. ಆಮೇಲೆ ಪವಿತ್ರಾತ್ಮನು ಬಂದು ಅದನ್ನು ಮತ್ತೆ ಅಪೊಸ್ತಲರ ಮೂಲಕ ನೆನಪು ಮಾಡಿ ಸಭೆಗಳ ಮಧ್ಯದಲ್ಲಿ ತಿಳಿಸುವಂಥದ್ದು ನಡೆಯುತ್ತೆ.
ಮತ್ತೊಂದು ವಚನವನ್ನು ಕೂಡ ನಾವು ನೋಡೋಣ. ಮತ್ತೊಂದು ವಚನ ಎಫೆಸದವರಿಗೆ ಬರೆದ ಪತ್ರಿಕೆ, ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನದಿಂದ. 3:8. ಹಾಂ, ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನದಿಂದ ನೋಡಿ. ನಾನು ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ವಿಷಯವಾದ ಶುಭ ಸಮಾಚಾರವನ್ನು ಅನ್ಯ ಜನರಿಗೆ ಪ್ರಸಿದ್ಧಿಪಡಿಸುವ ಹಾಗೆಯೂ ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಪ್ರಕಟವಾಗುವ ವಿಧ ಎಂಥದೆಂದು ತಿಳಿಸುವ ಹಾಗೆಯೂ ದೇವಜನರೊಳಗೆ ಅತ್ಯಲ್ಪನಾದ ನನಗೆ ಅನುಗ್ರಹಿಸೋಣವಾಯಿತು. ಇಲ್ಲಿ ನೋಡಿ ಗಮನಿಸಿಮ, 8ನೇ ವಚನ ನೋಡ್ತೀನಿ. ನಾನು ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ವಿಷಯವಾದ ಶುಭ ಸಮಾಚಾರವನ್ನು ಅನ್ಯ ಜನರಿಗೆ ಪ್ರಸಿದ್ಧವಾಗುವ ಹಾಗೆಯೂ ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಪ್ರಕಟವಾಗುವ ವಿಧ ಎಂಥದ್ದೆಂದು ತಿಳಿಸುವ ಹಾಗೆಯೂ ನನಗೆ ದೇವರು ಅನುಗ್ರಹ ಮಾಡಿದ್ದಾರೆ ಅಂತ ಇರುತ್ತೆ. ಅಂದರೆ ಆದಿಯಿಂದ ಮರೆಯಾಗಿದೆ. ಆದಿಯಿಂದ ಮರೆಯಾಗಿದೆ. ಪ್ರಾರಂಭದಿಂದ ಮನುಷ್ಯರು ಯಾವಾಗ ಉಂಟಾಗಿದ್ದಾರೋ ಅಂದಿನಿಂದ ಕೂಡ ಈ ಜ್ಞಾನ ಇದೆಯಲ್ಲ, ಈ ಜ್ಞಾನ ಮರೆಯಾಗಿದೆ ಅಂದಾಗ ಯಾರು ಮರೆ ಮಾಡಿದ್ದಾರೆ? ದೇವರು ತನ್ನ ಕೈಯಲ್ಲಿ ಇಟ್ಕೊಂಡಿದ್ದಾರಂತಿರುತ್ತೆ. ದೇವರು ತನ್ನ ಕೈಯಲ್ಲಿ ಹಿಡಿದುಕೊಂಡಿರುವಂಥ ಗ್ರಂಥದ ಸುರುಳಿ ಮುದ್ರೆಗಳಿಂದ ಮುದ್ರಿತವಾಗಿದಂತಿರುತ್ತಲ್ಲ, 7 ಮುದ್ರೆಗಳಿಂದ ಅಂದರೆ ಸಂಪೂರ್ಣವಾಗಿ ಅದನ್ನು ದೃಢಪಡಿಸಿ ತನ್ನ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಅಂತ ಅರ್ಥ. ಅಂದರೆ ತನ್ನಲ್ಲಿ ಇದೆ ಅಂತ ಅರ್ಥ. ದೇವರ ಕೈಯಲ್ಲಿ ಅದಿದೆ. ದೇವರ ಕೈಯಲ್ಲಿ, ಪ್ರಕಟಣೆ ಗ್ರಂಥದಲ್ಲಿ ನೋಡುವಾಗ ದೇವರ ಕೈಯಲ್ಲಿ ಇರುವಂಥ ಸುರುಳಿ ಅಂತ ಹೇಳ್ತಾರಲ್ಲ, ಆ ಸುರುಳಿಯಲ್ಲಿದ್ದಂಥದ್ದು ಏನಪ್ಪ ಅಂತ ನೋಡುವಾಗ ಹೊಸ ಒಡಂಬಡಿಕೆಯಲ್ಲಿದ್ದಂಥ ಜ್ಞಾನ. ಆ ಜ್ಞಾನ ಅಂದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರ ಒಂದು ಜ್ಞಾನವನ್ನು, ದೇವರ ಜ್ಞಾನವನ್ನು ಎಲ್ಲ ಬಿಡಿಸಿ ಹೇಳ್ಕೊಂಡು ಬರ್ತಾರೆ ನೋಡಿ. ಅವೆಲ್ಲ ಕೂಡ ಹೊಸ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಹಳೆ ಒಡಂಬಡಿಕೆಯಲ್ಲಿ ಏನೇನು ಕೊಟ್ಟಿದ್ದಾರೋ ಎಲ್ಲ ಇದೆ. ಹೌದು, ಅದು ಸಂಪೂರ್ಣವಾಗಿದ್ದು ಅಲ್ಲ. ಪೂರ್ಣವಾಗಿದ್ದು ಬರೋದು ಯಾವಾಗಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರ ಮೂಲಕ. ಹೌದು, ಯೇಸು ಕ್ರಿಸ್ತರು ಬಂದ ಮೇಲೆ ಸಂಪೂರ್ಣವಾದಂಥ ಜ್ಞಾನವು ಬರುತ್ತೆ. ಅದಕ್ಕಿಂತ ಮುಂಚಿತವಾಗಿ, ಯೇಸು ಕ್ರಿಸ್ತರು ಬರೋದಕ್ಕಿಂತ ಮುಂಚಿತವಾಗಿ ಈ ಜ್ಞಾನ ಏನಾಗಿದೆಯಂತೆ? ಮರೆಯಾಗಿದೆ ಅಂತ ಹೇಳ್ತಾರೆ. ಓಕೆ, ಇನ್ನೊಂದು ಮಾತನ್ನು ಕೂಡ ನಾವು ಗಮನಿಸೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನ. ನಿಮಗೋಸ್ಕರ ನಿರ್ವಹಿಸುವುದಕ್ಕಾಗಿ ದೇವರು ನನಗೆ ಕೃಪೆಯಾಗಿ ಕೊಟ್ಟ ಕೆಲಸವನ್ನು ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿಯನ್ನು ದೈವ ಪ್ರಕಟಣೆಯಿಂದ ನನಗೆ ತಿಳಿಸಲ್ಪಟ್ಟಿತೆಂಬುದನ್ನು ನೀವು ಕೇಳಿದ್ದೀರಷ್ಟೇ. ಅದನ್ನು ಕುರಿತು ನಾನು ಹಿಂದೆ ಸಂಕ್ಷೇಪವಾಗಿ ಬರೆದಿದ್ದೇನೆ. ಬರೆದದ್ದನ್ನು ನೀವು ಓದಿ ನೋಡಿದರೆ ಕ್ರಿಸ್ತನ ವಿಷಯವಾದ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆಯನ್ನು ನೀವು ತಿಳ್ಕೊಳ್ತೀರಾ. ನನಗಿದ್ದ ಗ್ರಹಿಕೆಯನ್ನು ನೀವು ತಿಳಿದುಕೊಳ್ತೀರಾ. ಅಂದರೆ ಇದು ಒಂದು ಕಾಲದಲ್ಲಿ ಏನಾಗಿದೆ ಅಂತ ಹೇಳ್ತಾರೆ ಹೇಳಿ? ಮರೆಯಾಗಿದೆ ಅಂತ ಹೇಳ್ತಾರೆ, ಗುಪ್ತವಾಗಿದೆ ಅಂತ ಹೇಳ್ತಾರೆ. ಗುಪ್ತವಾಗಿದ್ದಂಥ ಈ ಜ್ಞಾನ ಯಾವ ಜ್ಞಾನ? ಯೇಸು ಕ್ರಿಸ್ತರ ಜ್ಞಾನ, ದೇವರ ಜ್ಞಾನ. ಅಂದರೆ ಯೇಸು ಕ್ರಿಸ್ತರ ಮೂಲಕ ಬಂದಂಥ ಸುವಾರ್ತೆ ಇದೆ ನೋಡಿ, ಸುವಾರ್ತೆಯ ಮಾತುಗಳಿದೆ ನೋಡಿ. ಇವೆಲ್ಲ ಕೂಡ ಒಂದು ಕಾಲದಲ್ಲಿ ಗುಪ್ತವಾಗಿದೆ. ಒಂದು ಕಾಲದಲ್ಲಿ ಸಂಪೂರ್ಣವಾದಂಥ ಜ್ಞಾನ ಈ ಲೋಕಕ್ಕೆ ಬಂದಿರಲಿಲ್ಲ. ಯೇಸು ಕ್ರಿಸ್ತರ ಮೂಲಕ ಸಂಪೂರ್ಣವಾದಂಥ ಜ್ಞಾನ ಬರುತ್ತೆ. ಇದನ್ನ ಪೌಲವರು ಈ ಮಾತನ್ನು ಹೇಳ್ತಾ ಇರೋದಲ್ವಣ್ಣ. ಅಂದ್ರೆ ಇದು ನನಗೆ ತಿಳಿಸಲ್ಪಟ್ಟಿದೆ, ಅದನ್ನ ನಾನು ಕ್ಲುಪ್ತವಾಗಿ ಬರ್ದಿದ್ದೇನೆ ಅಂತ ಹೇಳ್ತಾ ಇದ್ದಾರಲ್ವಾ. ಅಂದ್ರೆ ಅವರಿಗೆ ದೇವರು ದರ್ಶನದ ಮೂಲಕನೋ ಅಥವಾ ಪವಿತ್ರಾತ್ಮರ ಮೂಲಕ ತಿಳಿಸಿರುವುದನ್ನು ನಮಗೆ ಬರ್ಸಿಕೊಟ್ಟಿರೋದು. ಅಂದರೆ ದೇವರ ಕೈಯಲ್ಲಿ ಇವಾಗ ಪ್ರಕಟಣೆ ಗ್ರಂಥದಲ್ಲಿ ಯೋಹಾನನಿಗೆ ದರ್ಶನ ಬರುತ್ತೆ. ಅಂದರೆ ದರ್ಶನ ಬಂದದ್ದನ್ನ, ದರ್ಶನದಲ್ಲಿ ಏನಿದೆಯೋ ಅದನ್ನ ಗ್ರಂಥ ರೂಪದಲ್ಲಿ ಬರೆದಿರೋದು. ಅಂದ್ರೆ ದೇವರ ಕೈಯಲ್ಲಿದ್ದಂಥ ಈ ಗ್ರಂಥದ ಸುರುಳಿಯನ್ನ ಯೇಸು ಪ್ರಭು ಬಿಚ್ಚುವಂಥದ್ದು, ಇಲ್ಲಾಂದ್ರೆ ಸಾರುವಂಥದ್ದು. ಬಿಚ್ಚಿದ್ರ ಮೇಲೆನೆ ಸಾರಕ್ಕಾಗೋದು. ಹೌದು, ಅಂದ್ರೆ ದೇವರ ಕೈಯಲ್ಲಿ ಇದ್ದಂಥದ್ದು ಇದೆಯಲ್ಲ, ಅದು ಯೇಸು ಪ್ರಭು ಏನ್ ಮಾಡಿದ್ದಾರೆ? ತಗೊಂಡಿದ್ದಾರೆ. ಅಂದ್ರೆ ದೇವರು ಯೇಸು ಪ್ರಭು ಕೊಟ್ಟಿದ್ದಾರೆ, ಇವ್ರು ಬಂದು ಏನ್ ಮಾಡಿದ್ದಾರೆ? ಸಾರಿದ್ದಾರೆ. ಸಂಪೂರ್ಣವಾದಂಥ ಜ್ಞಾನ ಎಲ್ಲಿ ಪೂರ್ಣವಾಗುತ್ತಂತ ನೋಡುವಾಗ ಅವರು ಸಾರಿದ ಮೇಲೆ ಆಮೇಲೆ ಅಪೊಸ್ತಲರು ಸುವಾರ್ತೆ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಯೇಸು ಸ್ವಾಮಿಗೆ ಮಾತ್ರ ಆ ಯೋಗ್ಯತೆ ಹೇಗೆ ಅಣ್ಣ? ಇವಾಗ ಯೇಸು ಕ್ರಿಸ್ತರಿದ್ದಾರೆ ನೋಡಿ, ಪರಲೋಕದಿಂದ ಬರ್ತಾರೆ ದೈವಕುಮಾರನು. ಎರಡನೇದಾಗಿ ಮನುಷ್ಯನಾಗಿ ಬಂದಾಗಲೂ ಕೂಡ ಈ ಲೋಕದಲ್ಲಿ ಯಾವ ತಪ್ಪು ಮಾಡದೆ ಆತನ ಜೀವಿಸ್ತಾರೆ, ಯಾವ ಪಾಪ ಮಾಡದೆ ಜೀವಿಸ್ತಾರೆ.
ಈ ಲೋಕದಲ್ಲಿ ನಮ್ಮಂಥ ಶರೀರ ಅಂದರೆ ಶರೀರ. ಪ್ರಭು ಕೂಡ ನಮ್ಮಂಥ ಶರೀರವನ್ನೇ ಧರಿಸ್ಕೊಂಡು ಬರ್ತಾರೆ. ಖಂಡಿತ ಮರಿಯಮ್ಮಳ ಗರ್ಭದಿಂದ ನಮ್ಮಂಥ ಶರೀರವನ್ನು ಧರಿಸ್ಕೊಂಡು ಬಂದಾಗ ಖಂಡಿತವಾಗಿ ಎಲ್ಲೋ ಒಂದು ಕಡೆ ತಪ್ಪು ಮಾಡಬೇಕಾಗಿತ್ತು. ಎಲ್ಲೋ ಒಂದು ಕಡೆ ತಪ್ಪು ಮಾಡ್ತಾರೆ ಮನುಷ್ಯ. ಹೌದು. ಅಂದರೆ ಈ ಶರೀರವನ್ನು ಧರಿಸ್ಕೊಂಡ ಮೇಲೆ ಸುಳ್ಳು ಮಾತುಗಳು ಮಾತಾಡೋದು, ಇಲ್ಲಾಂದರೆ ಮಾನವ ನೇತ್ರಗಳಿಂದ, ಇಲ್ಲಾಂದರೆ ಈ ನೇತ್ರಗಳಿಂದ ಏನೋ ಒಂದು ವ್ಯಾಮೋಹದಿಂದ ನೋಡುವಂಥದ್ದು, ಏನೋ ಒಂದಕ್ಕೆ ಆಸೆ ಪಡುವಂಥದ್ದು, ಇದು ಮಾನವ ಶರೀರವನ್ನು, ಈ ಶರೀರವನ್ನು ಧರಿಸ್ಕೊಂಡಾಗ ಪ್ರತಿಯೊಬ್ಬರಿಗೆ ಸಹಜ. ಅಂದರೆ ಇಹಲೋಕದ ಸಂಬಂಧ ಒಂದಲ್ಲ ಒಂದು ರೀತಿಯ ಅಟ್ಯಾಚ್ಮೆಂಟ್ ಇರುತ್ತೆ. ಆದರೆ ಪ್ರಭು ಇದರಲ್ಲಿ ಯಾವುದಕ್ಕೂ ಕೂಡ ಒಳಪಟ್ಟಿಲ್ಲ, ಯಾವುದೂ ತಪ್ಪು ಮಾಡಿಲ್ಲ. ಅದಕ್ಕೋಸ್ಕರನೇ ಅವರು ಯೋಗ್ಯರು ಅಂತ ಅವರು ಯೋಗ್ಯರಾಗ್ತಾರೆ. ಓಕೆ, ಅವ್ರು ಯೋಗ್ಯರಾಗಿ ಭೂಲೋಕದಲ್ಲಿ ಆ ಯೋಗ್ಯತೆ ಎನ್ನುವಂಥದ್ದು ಪ್ರಭುಗೆ ಮಾತ್ರ ಸಿಕ್ಕಿದೆ. ಯಾಕೆಂದರೆ ಭೂಲೋಕದಲ್ಲಿ ಕೋಟಿ ಮಾನವರು ಇದ್ದಾರಲ್ಲ, ಎಲ್ಲ ಮಾನವರು ಎಲ್ಲೋ ಒಂದು ಕಡೆ ತಪ್ಪು ಮಾಡಿದವರೇ. ಖಂಡಿತ. ನಾವು ಅದರಲ್ಲಿ ಭಕ್ತರು ಕೂಡ ಇದ್ದಾರಲ್ಲ, ಭಕ್ತರು ಕೂಡ ಎಲ್ಲೋ ಒಂದು ಕಡೆ ಒಂದು ತಪ್ಪು ಮಾಡಿದ್ದಾರೆ. ನಾವು ಅಬ್ರಹಾಮನ ಇವಾಗ ದಾವಿದನನ್ನು ನೋಡಬೇಕು, ದಾವಿದನು ಕೂಡ ಎಲ್ಲೊಂದು ಕಡೆ ತಪ್ಪು ಮಾಡಿದ್ದಾರೆ. ಅಬ್ರಹಾಮನನ್ನು ಕೂಡ ನೋಡುವಾಗ ದೇವರ ಸ್ನೇಹಿತನೆಂದು ಕರೆಯಲ್ಪಡ್ತಾನೆ, ಆದ್ರೂ ಕೂಡ ಎಲ್ಲೊಂದು ಕಡೆ ತಪ್ಪು ಮಾಡಿದ್ದಾರೆ. ಮೋಶೆ ಅಂತ ನೋಡುವಾಗ ನನ್ನ ಮನೆಯಲ್ಲಿ ನಂಬಿಗಸ್ತನು, ಆದ್ರೂ ಕೂಡ ಎಲ್ಲೊಂದು ಕಡೆ ತಪ್ಪು ನಡೆದಿರುತ್ತೆ. ಒಂದು ಕಡೆ ಅಂದ್ರೆ ನಮ್ಮ ಮಧ್ಯದಲ್ಲಿ, ಈ ಲೋಕದಲ್ಲಿ ಕ್ರೈಸ್ತರ ಮಧ್ಯದಲ್ಲಿ ನಡೆಯುವಂತಹ ಪಾಪಗಳು ಭಯಂಕರವಾದ ಆ ಥರ ಅಲ್ಲ, ಅವ್ರು ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಮಾಡಿದ್ದಾರೆ. ಸಣ್ಣ ಮಿಸ್ಟೇಕ್ ಆದ್ರೂ ನಡೆದಿದೆ, ಅವ್ರ ಮಧ್ಯದಲ್ಲಿ ನಡೆದಿದೆ. ಆದರೆ ಯೇಸು ಕ್ರಿಸ್ತರಲ್ಲಿ ಅದನ್ನ ಸರಿಪಡಿಸ್ಕೊಂಡಿದ್ದಾರೆ, ಅವರು ಮಾಡ್ಕೊಂಡಿದ್ದಾರೆ. ಹೌದು, ಖಂಡಿತ. ಅಂದ್ರೆ ಈ ಯೋಗ್ಯತೆ ಅನ್ನೋದು ದೇವರಿಂದ ಬಂದಿರೋ ಯೋಗ್ಯತೆ. ಖಂಡಿತವಾಗಿ ಯೇಸು ಸ್ವಾಮಿ ಬಿಟ್ರೆ ಈ ಲೋಕದಲ್ಲಿ ನಾವು ನರಜನ್ಮವನ್ನು ಎತ್ಕೊಂಡ್ಬಂದವರು ಯಾರು ಮಾಡೋಕ್ಕಾಗದಂಥ ಸಾಧನೆ ಯೇಸು ಸ್ವಾಮಿ ಮಾತ್ರ ಮಾಡಿರೋದು. ಅದಕ್ಕೋಸ್ಕರ ಆ ಯೋಗ್ಯತೆ ಅವ್ರಿಗೆ ಮಾತ್ರನೇ ಇರುವಂಥದ್ದು. ಮರೆಯಾದಂಥ ಜ್ಞಾನ ಇದು ಒಂದು ಕಾಲದಲ್ಲಿ ಇದ್ದಿಲ್ಲ, ಅವ್ರ ಕೈಯಲ್ಲಿ ಇದ್ದಿಲ್ಲ. ಇವಾಗ ಹೊಸ ಒಡಂಬಡಿಕೆಯಲ್ಲಿ ಇರುವಂಥ ಜ್ಞಾನ ಎಲ್ಲ ಇದೆಯಲ್ವಾ, ಈ ಎಲ್ಲ ಜ್ಞಾನ ಒಂದು ಕಾಲದಲ್ಲಿ ದೇವರು ಮರೆ ಮಾಡಿರುವಂಥ ಈ ಜ್ಞಾನವನ್ನು ಯೇಸು ಕ್ರಿಸ್ತರು ಬಂದು ದೇವರು ಯಾವ ರೀತಿ ಇದ್ದಾರೆ, ದೇವರು ಹೇಗಿದ್ದಾರೆ, ಓಕೆ, ಅವ್ರು ದೇವರ ಒಂದು ಸ್ವರೂಪವನ್ನು ಪರಿಚಯ ಮಾಡ್ತಾರೆ. ದೇವರ ಸ್ವರೂಪ, ದೇವರ ಪ್ರೀತಿಯನ್ನು, ದೇವರ ಉದ್ದೇಶವನ್ನು ಎಲ್ಲವನ್ನು ಬಿಡಿಸ್ಕೊಂಡು ಬರ್ತಾರೆ. ಎರಡನೇದಾಗಿ ಪವಿತ್ರಾತ್ಮರ ಬಗ್ಗೆ ಕೂಡ ಒಳ್ಳೆ ಕ್ಲಾರಿಟಿ ಕೊಡ್ತಾರೆ. ಹೌದಲ್ವಾ? ಒಂದು ಕಾಲದಲ್ಲಿ ಪವಿತ್ರಾತ್ಮನ ಬಗ್ಗೆ ಸರಿಯಾದ ಮಾಹಿತಿ ಇರಲಿಲ್ಲ. ಪವಿತ್ರಾತ್ಮರು ಯಾರು, ಪವಿತ್ರಾತ್ಮರ ಒಂದು ಕಾರ್ಯಗಳೇನು, ಇವೆಲ್ಲವನ್ನು ಕೂಡ ಕ್ಲಾರಿಟಿ ಕೊಡ್ತಾರೆ. ಓಕೆ, ಒಂದ್ಸಾರಿ ಪವಿತ್ರಾತ್ಮನ ಬಗ್ಗೆ ಕೂಡ ನಾವು ವಿಚಾರ ಮಾಡೋಣ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 25-26 ವಚನ ನೋಡಿಮ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 25-26 ವಚನವನ್ನು ನೋಡಿ. ಈ ಮಾತುಗಳನ್ನು ನಾನು ಇನ್ನೂ ನಿಮ್ಮ ಬಳಿಯಲ್ಲಿರುವಾಗ ನಿಮಗೆ ಹೇಳಿದ್ದೇನೆ, ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ನೋಡಿದ್ರೆ ಯಾರು ಈತ ಅಂತ ನೋಡುವಾಗ, ಈ ಮಾತುಗಳನ್ನು ನಾನು ಇನ್ನೂ ನಿಮ್ಮ ಬಳಿಯಲ್ಲಿರುವಾಗ ನಿಮಗೆ ಹೇಳಿದ್ದೇನೆ, ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಆಮೇಲೆ 16ನೇ ಅಧ್ಯಾಯ 12ರಿಂದ ನೋಡಿಮ. 16ನೇ ಅಧ್ಯಾಯ 12. ನಾನು ನಿಮಗೆ ಹೇಳಬೇಕಾಗಿದ್ದು ಇನ್ನೂ ಬಹಳ ಉಂಟು, ಆದರೆ ಸದ್ಯಕ್ಕೆ ಅದನ್ನು ಹೊರಲಾರಿರಿ. ಸತ್ಯದ ಆತ್ಮವು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತನಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಯನ್ನು ನಿಮಗೆ ತಿಳಿಸುವನು. ಸಾಕು. ಅಂದರೆ ಇವಾಗ ಪವಿತ್ರಾತ್ಮರು ಬರ್ತಾರೆ. ಪವಿತ್ರಾತ್ಮರು ಬಂದು ಏನು ಮಾಡ್ತಾರೆ ಅಂತೇಳಿ, ಪವಿತ್ರಾತ್ಮರು ಬಂದು ಏನೇನು ನಡಿಬೇಕು, ಅಂದರೆ ಈ ಲೋಕದಲ್ಲಿ ಏನೇನು ನಡೆಯುತ್ತೆ ಅದನ್ನು, ಆಮೇಲೆ ಸಭೆ ಮೂಲಕ ಯಾವ ರೀತಿ ಸುವಾರ್ತೆ ಕಾರ್ಯಕ್ರಮ ನಡಿಬೇಕು, ಏನೇನು ಜ್ಞಾನ ತಿಳಿಸ್ಬೇಕು, ಇವೆಲ್ಲವನ್ನು ಪವಿತ್ರಾತ್ಮನ ಬಂದು ಸಂಪೂರ್ಣವಾದಂಥ ಜ್ಞಾನವನ್ನು ನಿಮಗೆ ತಿಳಿಸ್ಕೊಡ್ತಾನೆ. ತಿಳಿಸಿಕೊಟ್ಟಾಗ ನೀವು ಸಾರಬೇಕು. ಎರಡನೇದಾಗಿ ಗ್ರಂಥವನ್ನು ಬರೀಬೇಕು, ಪತ್ರಿಕೆಗಳನ್ನು. ಇವಾಗ ನೋಡಿ, ಇವಾಗ ಯೇಸು ಕ್ರಿಸ್ತರು 1ನೇ ಶತಮಾನದಲ್ಲಿ ಬಂದು ಜೀವಿಸಿ ಸುವಾರ್ತೆ ಮಾಡಿ ಸಿಲುವೆ ಮರಣವನ್ನು ಹೊಂದಿ ಪರಲೋಕಕ್ಕೆ ಹೋಗ್ತಾರೆ. ಪರಲೋಕಕ್ಕೆ ಹೋದಂಥ ಆ ದಿನಗಳನ್ನು ಆಲೋಚನೆ ಮಾಡುವಾಗ ಕ್ರಿಸ್ತ ಶಕ 30ರಲ್ಲಿ, 1ನೇ ಶತಮಾನ 30ರಲ್ಲಿ ಆಗಿರುವಾಗ ಯೇಸು ಕ್ರಿಸ್ತರು ಪರಲೋಕಕ್ಕೆ ಹೋದ ತಕ್ಷಣ ಒಂದು 40 ದಿನಗಳಲ್ಲಿ ಇವರು ಸುವಾರ್ತೆ ಪ್ರಾರಂಭ ಮಾಡ್ತಾರೆ. ಅಂದರೆ ಸಭೆ ಪ್ರಾರಂಭ ಮಾಡ್ತಾರೆ, ಸುವಾರ್ತೆ ಅಭಿವೃದ್ಧಿ ಆಗುತ್ತೆ. ಸುವಾರ್ತೆ ಅಭಿವೃದ್ಧಿಯಾಗಿ ಸುವಾರ್ತೆ ಸಾರಿಕೊಂಡು ಟೋಟಲ್ ಅನೇಕ ಪ್ರಾಂತಗಳಲ್ಲಿ ಸಾರ್ತಾರೆ. ಸಾರಿದ ಮೇಲೆ ಕೆಲವು ವರ್ಷಕ್ಕೆ ಸುವಾರ್ತೆಗಳು ಬರೆಯಲ್ಪಡುತ್ತೆ.
ಏನು ಸುವಾರ್ತೆ? ಮತ್ತಾಯನ ಬರೆದ ಸುವಾರ್ತೆ, ಮಾರ್ಕನು ಬರೆದ ಸುವಾರ್ತೆ, ಲೂಕನು ಬರೆದ ಸುವಾರ್ತೆ, ಆಮೇಲೆ ಯೋಹಾನನು ಬರೆದ ಸುವಾರ್ತೆ. ಇವಾಗ ಇವರಿಗೆ ಮೊದಲನೇದಾಗಿ ದೇವರು ಇವರಿಗೆ ಜ್ಞಾನ ಕೊಡ್ತಾರೆ. ಆ ಜ್ಞಾನ ಪಡ್ಕೊಂಡ ಮೇಲೆ ಇವ್ರು ಏನು ಮಾಡ್ತಾರೆ? ಸುವಾರ್ತೆ ಸಾರ್ತಾರೆ. ಸುವಾರ್ತೆ ಸಾರಿದ ಮೇಲೆ ಕೆಲವು ವರ್ಷಗಳಾದ ಮೇಲೆ ಗ್ರಂಥಗಳನ್ನು ಇವರು ಸುವಾರ್ತೆ ಗ್ರಂಥಗಳಂತಾರೆ, ಪತ್ರಿಕೆಗಳನ್ನು ಸುವಾರ್ಥ ಗ್ರಂಥಗಳಾಗಿರ್ಬೋದು, ಪತ್ರಿಕೆಗಳಾಗಿರ್ಬೋದು, ಇವ್ರು ಬರೀತಾರೆ. ಅಂದರೆ ಅಣ್ಣ, ಇಲ್ಲಿ ನಾವು ಕ್ಲಾರಿಟಿ ತಗೊಬೇಕನ್ನೋದಂದರೆ, ಯೇಸು ಸ್ವಾಮಿ ಜೀವಂತವಾಗಿ ಭೂಮಿ ಮೇಲೆ ಇರುವಾಗ ಅವರು ಕೆಲವೊಂದು ವಿಷಯಗಳನ್ನು ಶಿಷ್ಯರಿಗೆ ತಿಳಿಸ್ಕೊಟ್ಟಿದ್ದಾರೆ, ಕಲಿಸ್ಕೊಟ್ಟಿದ್ದಾರೆ, ಸಾರಿದ್ದಾರೆ. ಅವರು ಸುವಾರ್ತೆ ಸಾರಿದ್ದಾರೆ, ಅದ್ಭುತಗಳನ್ನು ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದರೂ ಆವಾಗ ಆ ಸಮಯದಲ್ಲಿ ಈ ಗ್ರಂಥಗಳು ಇನ್ನೂ ರಚನೆ ಆಗಿರಲಿಲ್ಲ, ಈ ಪುಸ್ತಕಗಳು ಬರೆದಿರಲಿಲ್ಲ. ಅಂದರೆ ಯೇಸು ಸ್ವಾಮಿ ಮರಣ ಹೊಂದಿ ಸಮಾಧಿಯಾಗಿ ಪುನರುತ್ಥಾನ ಆದ್ರ ಮೇಲೆ ಪವಿತ್ರಾತ್ಮನ ಕಳಿಸ್ಕೊಟ್ರ ಮೇಲೆ ಇದೆಲ್ಲ ಆಗಿರೋದು. ಹೌದು. ಇವಾಗ ಯೇಸು ಕ್ರಿಸ್ತರು ನೋಡಿಮ್ಮ, ಇವಾಗ ಕ್ರಿಸ್ತ ಶಕ 30ರಲ್ಲಿ ಇವರು ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟು ಮೃತ್ಯುಂಜಯನಾಗ್ತಾರೆ, ಅಂದರೆ ಪುನರುತ್ಥಾನ ಹೊಂದುತ್ತಾರೆ. ಅದು 3 ದಿನದಲ್ಲಿ ಆಗ್ಬಿಡುತ್ತೆ. ಅದೇ ವರ್ಷದಲ್ಲಿ ಸುವಾರ್ತೆ ಪ್ರಾರಂಭವಾಗುತ್ತೆ. ಕ್ರಿಸ್ತ ಶಕ 45-46 ಈ ಮಧ್ಯಕಾಲದಲ್ಲಿ ಮೊದಲನೇ ಪತ್ರಿಕೆ ಯಾವುದಪ್ಪ ಅಂದರೆ ಯಾಕೋಬನು ಬರೆದ ಪತ್ರಿಕೆ. ಯಾಕೋಬನ ಬರೆದ ಪತ್ರಿಕೆ. ಅಂದರೆ ಇನ್ನು ಈ ಸುವಾರ್ತೆಗಳು ಇನ್ನೂ ಬರೆಯಲ್ಪಟ್ಟಿಲ್ಲಮ್ಮ. ಓಕೆ, ಇನ್ನು ಸುವಾರ್ತೆಗಳಿದೆಯಲ್ಲ, ಅದು ಸ್ಟಾರ್ಟ್ ಆಗಿಲ್ಲ. ಯೇಸು ಕ್ರಿಸ್ತರ ಸುವಾರ್ತೆ ಒಂದೇ, 4 ಜನ ಬರೀತಾರಲ್ಲ, ಅದು ಇನ್ನೂ ಬರೆಯಲ್ಪಟ್ಟಿಲ್ಲ. ಪತ್ರಿಕೆಗಳು ಪ್ರಾರಂಭ ಮಾಡ್ತಾರೆ. ಅಂದರೆ ಅಪೊಸ್ತಲನಾಗಿರುವಂಥ ಪೌಲನು ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ, 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ, ಆಮೇಲೆ ಕೊರಿಂಥದವರಿಗೆ ಬರೆದ ಪತ್ರಿಕೆ, ಇವೆಲ್ಲ ಬರೆದ ಮೇಲೆ ಆಮೇಲೆ ಸುವಾರ್ತೆಗಳು ಬರೀತಾರೆ. ಅಂದರೆ ಫಸ್ಟ್ ಪತ್ರಿಕೆಗಳಾದ್ರ ಮೇಲೆ ಸುವಾರ್ಥ ಪತ್ರಿಕೆಗಳು ಆಮೇಲೆ ಬರೆದಿರೋದು. ಪತ್ರಿಕೆಗಳು ಕೂಡ ಎಲ್ಲ ಬರೆದಿರಲ್ಲ. ಓಕೆ, ಪತ್ರಿಕೆಗಳು ಸ್ವಲ್ಪ 4-5 ಪತ್ರಿಕೆಗಳು ಸ್ವಲ್ಪ ಬರೆದಿರ್ತಾರೆ. ಆಮೇಲೆ ಈ ಸುವಾರ್ತೆ ಇದೆಯಲ್ಲ, ಮತ್ತಾಯನ ಬರೆದ ಸುವಾರ್ತೆ, ಮಾರ್ಕನು ಬರೆದ ಸುವಾರ್ತೆ, ಲೂಕನು ಬರೆದ ಸುವಾರ್ತೆ, ಯೋಹಾನನು ಬರೆದ ಸುವಾರ್ತೆ, ಈ ಕೆಲವು ವರ್ಷಗಳು ಅಂದರೆ 58ರಲ್ಲಿ, 60ರಲ್ಲಿ, 67ರಲ್ಲಿ, 65ರಲ್ಲಿ. ಅಂದರೆ ಯೇಸು ಸ್ವಾಮಿ ಮರಣ ಹೊಂದಾದ್ರ ಮೇಲೆ ಸುಮಾರು 30 ವರ್ಷದ ನಂತರ 25-30 ಮೇಲೆ ಸ್ಟಾರ್ಟ್ ಆಗಿದೆ ಈ ಸುವಾರ್ತೆ ಪುಸ್ತಕಗಳು ಬರೆಯಲ್ಪಟ್ಟಿದೆ. ಆಮೇಲೆ ಇನ್ನೂ ಕೆಲವು ಪತ್ರಿಕೆಗಳು ಪೌಲನು ಬರೀತಾರೆ. ಯೋಹಾನನು ಬರೆದ ಸುವಾರ್ತೆ ಇದೆಯಲ್ಲ, ಯೋಹಾನನು ಬರೆದ ಸುವಾರ್ತೆ ಯೋಹಾನನ ಮೂಲಕ ಬರೆಯಲ್ಪಡುತ್ತೆ. ಇದು ನೋಡುವಾಗ ಇತಿಹಾಸದಲ್ಲಿ ಕ್ರಿಸ್ತ ಶಕ 85 ಮೊದಲುಗೊಂಡು 95 ಮಧ್ಯಕಾಲದಲ್ಲಿ ಯೋಹಾನನು ಬರೆದ ಸುವಾರ್ತೆ, ಮೊದಲನೇ ಯೋಹಾನನು ಬರೆದ ಪತ್ರಿಕೆ, 2ನೇ ಯೋಹಾನನು ಬರೆದ ಪತ್ರಿಕೆ, 3ನೇ ಯೋಹಾನನು ಬರೆದ ಪತ್ರಿಕೆ, ಆಮೇಲೆ ಪ್ರಕಟಣೆ ಗ್ರಂಥ. ಸುಮಾರು ಇವು 5 ಪುಸ್ತಕಗಳನ್ನು ಯೋಹಾನನು ಬರೀತಾನೆ. ಆ ಯೋಹಾನನಿಗೆ ದರ್ಶನ ಕಂಡಿರುವಂಥ ಯೋಹಾನ. ಓಕೆ, ಈ ಪ್ರಕಟಣೆ ಗ್ರಂಥದ ನೋಡುವಾಗ ದರ್ಶನ, ಪ್ರಕಟಣೆ ಗ್ರಂಥ ನೋಡುವಾಗ ದರ್ಶನ. ಈ ಪತ್ರಿಕೆಗಳಿದೆಯಲ್ಲ, ಪತ್ರಿಕೆಗಳು ಸುವಾರ್ತೆ ನೋಡುವಾಗ ತನ್ನ ಜೀವನದಲ್ಲಿ ಏನೇನು ನಡೆದಿದೆಯೋ ಪವಿತ್ರಾತ್ಮನ ಪ್ರೇರಣೆಯಿಂದ ಬರೀತಾನೆ. ಪವಿತ್ರಾತ್ಮನ ಪ್ರೇರಣೆಯಿಂದ ಬರೀತಾನೆ. ಇವೆಲ್ಲ ನೋಡುವಾಗ ದೇವರ ಕೈಯಲ್ಲಿದ್ದಂಥ ಗ್ರಂಥ ಇದೆಯಲ್ಲ, ಗ್ರಂಥದ ಸುರುಳಿ, ಆ ಗ್ರಂಥದ ಸುರುಳಿ ಅಂತ ನೋಡುವಾಗ ಕೊನೆಯದಾಗಿ ಸಂಪೂರ್ಣವಾದಂಥ ಜ್ಞಾನ ಏನೇನಿದೆಯೋ ಇವ್ರ ಮೂಲಕ ಓಪನ್ ಆಗಿದೆ. ಅಂದರೆ ಯೇಸು ಕ್ರಿಸ್ತರ ಮೂಲಕನೇ ಓಪನ್ ಆಗಿದೆ. ಓಪನ್ ಆಗಿರುವಂಥದ್ದು ಏನು ಮಾಡ್ತಾರೆ ಅಂದರೆ ಪವಿತ್ರಾತ್ಮನ ಕೊಡ್ತಾರೆ. ಪವಿತ್ರಾತ್ಮರು ಬಂದು ಏನು ಮಾಡ್ತಾರೆ ಅಂದರೆ ಸಭೆಗೆ ಕೊಡ್ತಾರೆ. ಸಭೆ ಏನು ಮಾಡುತ್ತೆ ಅಂತ ನೋಡುವ, ಸಭೆ ಅಂತ ಅಂದಮೇಲೆ 1ನೇ ಶತಮಾನದಲ್ಲಿ ಅಪೊಸ್ತಲರು ಇದ್ದಾರಲ್ಲ, ಇವ್ರಿಗೆ ಒಪ್ಪಿಸ್ತಾರೆ. ಇವ್ರು ಏನು ಮಾಡ್ತಾರೆ ಅಂತ ನೋಡುವಾಗ ಅನೇಕರಿಗೆ ಸಾರಿ ಕೆಲವು ವರ್ಷಗಳಾದ ಮೇಲೆ ಬರೀತಾರೆ. ಬರೆದ ಮೇಲೆ ಇದು ನಮ್ಮ ಕೈಯಲ್ಲಿ ಬರುತ್ತೆ. ಅಂದರೆ ಮೊದಲು ಹಳೆ ಒಡಂಬಡಿಕೆಯ ಕಾಲದಲ್ಲಾಗಿರೋ ಆದಿಯಿಂದಲೂ ಮರೆಯಾಗಿದ್ದ ಮರ್ಮಗಳನ್ನು ದೇವರು ಯೇಸುಸ್ವಾಮಿಯ ಮೂಲಕ ಗ್ರಂಥ ಓಪನ್ ಮಾಡಿಸಿ ಆ ಜ್ಞಾನವನ್ನು ಯೇಸುಸ್ವಾಮಿಯ ಮೂಲಕ ಸಾರಿ ಆಮೇಲೆ ಪವಿತ್ರಾತ್ಮನ ಮೂಲಕವಾಗಿ ಅದನ್ನು ಸ್ಥಿರಪಡಿಸಿ ಭಕ್ತರ ಮೂಲಕವಾಗಿ ಗ್ರಂಥ ಬರೆಸಿದ್ದಾರೆ. ಅಂದರೆ ಇದ್ರ ಹಿನ್ನಡೆ ಅವರ ಸಂಕಲ್ಪಗಳು ಅದನ್ನು ನಾವು ಹೇಳಲಿಕ್ಕೆ ಆಗಲ್ಲ, ಅಸಾಧ್ಯವಾಗಿದ್ದು. ನಿಜ. ಯಾಕೆಂದರೆ ದೇವರ ಸಂಕಲ್ಪ ಅನಾದಿ ಕಾಲದಿಂದಲೂ ಇದ್ದ ಸಂಕಲ್ಪದ್ದು. ಎರಡನೇದಾಗಿ ದೇವರು ಭಕ್ತರಿಗೆ ದರ್ಶನ ಕೊಡುವಾಗ ಏನಪ್ಪ ಅಂತಂದರೆ ವಾಕ್ಯಗಳನ್ನು ಕೊಡ್ತಾರೆ. ಆ ವಾಕ್ಯಗಳನ್ನು ನೋಡುವಾಗ ಕೆಲವು ಸಂದರ್ಭಗಳಲ್ಲಿ ಗ್ರಂಥದ ಸುರುಳಿ ಅಂತ ಹೇಳ್ತಾರೆ, ದೇವರು ಹೇಳುವಂಥದ್ದು. ಇವ್ರು ಏನು ಮಾಡ್ತಾರೆ ಅಂತ ನೋಡುವಾಗ ಗ್ರಂಥದ ಸುರುಳಿಯಲ್ಲೇ ಬರೀತಾರೆ. ಸುರುಳಿಯಲ್ಲಿ ಬರೀತಾರೆ, ಭದ್ರವಾಗಿ ಕಾಪಾಡ್ಕೊಂಡು ಬರ್ತಾರೆ.
ಕಾಪಾಡಿಕೊಂಡು ಬರುವಂಥದ್ದು. ಅದು ಕೂಡ ದೇವರ ಕೃಪೆ ಮೂಲಕ ಕಾಪಾಡ್ಕೊಂಡು ಬರ್ತಾರೆ. ಹೊಸ ಒಡಂಬಡಿಕೆಯಲ್ಲಿ ಏನಪ್ಪ ಅಂದರೆ ಯೇಸು ಕ್ರಿಸ್ತರ ಮೂಲಕ ಸಂಪೂರ್ಣವಾದಂಥ ಜ್ಞಾನ ದೊರೆಯುತ್ತದೆ. ಓಕೆ. ಅಂದರೆ ಇಲ್ಲಿ ನಾವು ಆ ಸಹೋದರಿ ಅನಿತಾ ಸಿಸ್ಟರ್ ಅವ್ರು ಕೇಳಿದ ಪ್ರಕಾರ ನಾವು ಹೊಸ ಒಡಂಬಡಿಕೆಯಲ್ಲಿ ಬರುವಂಥ ಗ್ರಂಥ ಸುರುಳಿ ಅಂದರೆ ಈ ಪ್ರಕಟಣೆ ಗ್ರಂಥದಲ್ಲಿರುವಂಥ ಗ್ರಂಥದ ಸುರುಳಿ ಬೇರೆ ಮತ್ತು ಹೆಜ್ಕೇಲ ಗ್ರಂಥದ ಸುರುಳಿನೇ ಬೇರೆ. ಹೌದು, ಎಹೆಜ್ಕೇಲನಿಗೆ ದರ್ಶನ ಕೊಟ್ಟು ಗ್ರಂಥದ ಸುರುಳಿ ಕೊಟ್ಟಿದ್ದಾರಲ್ಲ, ಆ ಸುರುಳಿ ಏನಪ್ಪ ಅಂದರೆ ಎಹೆಜ್ಕೇಲನ ಮೂಲಕ ಕೊಡಲ್ಪಟ್ಟಂಥ ವಾಕ್ಯಗಳು ಅವ್ರು ಬರೀತಿರುವಂಥ ಹೆಜ್ಕೇಲನ ಗ್ರಂಥದ. ಪ್ರಕಟಣೆ ಗ್ರಂಥದಲ್ಲಿ ಯೋಹಾನನಿಗೆ ಕೊಡಲ್ಪಟ್ಟಂಥ ದರ್ಶನದಲ್ಲಿ ಆ ಗ್ರಂಥದ ಸುರುಳಿ ಇದೆಯಲ್ಲ, ಈ ಗ್ರಂಥದ ಸುರುಳಿಯಲ್ಲಿದ್ದಂಥ ಈ ಜ್ಞಾನ ಒಂದು ಕಾಲದಲ್ಲಿ ಮರೆಯಾಗಿದ್ದಂಥ ಈ ಜ್ಞಾನವನ್ನು ಯೇಸು ಕ್ರಿಸ್ತರ ಮೂಲಕ ಲೋಕಕ್ಕೆ ಸಿಗುತ್ತೆ. ಅದಕ್ಕೆ ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 5ನೇ ವಚನದಲ್ಲಿ ಇರುತ್ತಲ್ಲ, 5ನೇ ಅಧ್ಯಾಯ 5ನೇ ವಚನದಲ್ಲಿ ಇರುತ್ತೆ ನೋಡಿ. ಈ ದೇವದೂತನ ಬಂದು ಹೇಳ್ತಾರಲ್ಲ, ಅದನ್ನು ನಾವು ನೋಡಿ ಮುಗಿಸ್ಬಿಡೋಣ ಇದನ್ನು. ಅಳಬೇಡ, ಅಗೋ ಯೂದ ಕುಲದಲ್ಲಿ ಜನಿಸಿದ ಸಿಂಹವು ದಾವೀದನ ಅಂಕುರದವನೂ ಆಗಿರುವಾತನು ಜಯ ಹೊಂದಿದನು. ಆತನು ಆ ಸುರುಳಿಯನ್ನು ಅದರ 7 ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು. ನೋಡಿದ್ರೆ ಅಂದರೆ ಭಯಪಡಕ್ಕೆ ಹೋಗಬೇಡ ಅಂದಾಗ ಇಲ್ಲಿ ಭವಿಷ್ಯತ್ತಲ್ಲೇ ನಡೆಯುತ್ತೆ ಅಂತೇಳಿ ತುಂಬ ಜನ ಅಂದ್ಕೊಳ್ತಾರೆ. ಇದು ಆಲ್ರೆಡಿ ಆಗಿ ಹೋಗಿರೋ ಘಟನೆಗಳು. ಇದು ಭವಿಷ್ಯತ್ತಲ್ಲಿ ತುಂಬ ಜನ ಏನು ಅಂದ್ಕೊಳ್ತಾರೆ ಅಂದರೆ ಇದು ಭವಿಷ್ಯತ್ತಲ್ಲಿ ನಡೆಯುತ್ತೇನೋ ಅಂತೇಳಿ ಅಂದ್ಕೊಳ್ತಾರೆ. ಇಲ್ಲಮ್ಮ, ಈ ಮಾತು ಹೇಳುವಾಗಲೂ ಸಹ ಆಗಿ ಹೋಗಿರೋದನ್ನೇ ಬರೆಸಿದ್ದಾರೆ. ನಡೆದೋಗಿರುವಂಥ ವಿಷಯಗಳನ್ನು ದರ್ಶನ ರೂಪದಲ್ಲಿ ತೋರಿಸಿದ್ದಾರೆ. ಇದನ್ನೇ ಯೇಸು ಸ್ವಾಮಿ ಮೂಲಕವಾಗಿ ಓಪನ್ ಮಾಡಿಸಿದ್ದಾರೆ ದೇವರು. ಅದ್ರ ಮೂಲಕವಾಗಿ ಜಗತ್ತಿಗೆ ಅದರದ ಜ್ಞಾನವನ್ನು ಸಾರ್ತಾ ಇದ್ದಾರೆ. ನಮಗೆ ಬೈಬಲ್ ರೂಪದಲ್ಲಿ ಬಂದಿದೆ. ಇವಾಗ ಏನಪ್ಪ ಅಂದರೆ ನಮ್ಮ ಕೈಯಲ್ಲಿ ಇದೆಯಲ್ಲ, ನಮ್ಮ ಕೈಯಲ್ಲಿ ಸತ್ಯವೇದ ಗ್ರಂಥ ಇದೆ ನೋಡಿ. ಸತ್ಯವೇದ ಗ್ರಂಥದಲ್ಲಿ ಇದ್ದಂಥದ್ದು ಎಲ್ಲ ಕೂಡ ನೋಡುವಾಗ ಸಂಪೂರ್ಣವಾಗಿದೆ. ಏನೇನು ಹೇಳಬೇಕು ಅಂದರೆ ದೇವರು ತನ್ನ ಮಕ್ಕಳಿಗೆ ಏನೇನು ತಿಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದಾರೋ ಎಲ್ಲವನ್ನು ಅಪೋಸ್ತಲರ ಮೂಲಕ ಇಲ್ಲ ಪ್ರವಾದಿಗಳ ಮೂಲಕ ಏನೇನು ಹೇಳಬೇಕು ಎಲ್ಲವನ್ನು ಹೇಳಿದ್ದಾರೆ. ಸಂಪೂರ್ಣವಾಗಿ ಯಾರ ಮೂಲಕ ನೆರವೇರುತ್ತಂತ ನೋಡುವಾಗ ಯೇಸು ಕ್ರಿಸ್ತರ ಮೂಲಕ ಸಂಪೂರ್ಣವಾಗಿ. ಒಂದು ಮಾತು ಬರುತ್ತೆ, ಮೊದಲೇ ಆದಿಯಿಂದಲೂ ಪ್ರವಾದಿಗಳ ಮೂಲಕವಾಗಿ ಮತ್ತು ಭಕ್ತರ ಮೂಲಕವಾಗಿ ಹಂತ ಹಂತವಾಗಿ ಹೇಳಿ ಬಂದು ಕಡೆಯ ಕಾಲದಲ್ಲಿ ತನ್ನ ಮಗನ ಮೂಲಕವಾಗಿ ಅಂತ ಹೇಳಿ ಬರ್ಸಿದಾರಲ್ಲ, ಆ ಮಾತು ಕೂಡ ಆ ಮಾತನ್ನು ಒಂದ್ಸಲಿ ಹೇಳ್ರಿ, ಚೆನ್ನಾಗಿರುತ್ತೆ ಅನ್ಸುತ್ತೆ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನ. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ. ಈ ಅಂತ್ಯ ದಿನಗಳಲ್ಲಿ ಅಂದರೆ 1ನೇ ಶತಮಾನದಲ್ಲಿ ಮಗನ ಮೂಲಕ ಮಾತಾಡಿ. ಅಂತ್ಯ ದಿನಗಳು ಅಂದಾಗ ಅದು ಇಸ್ರಾಯೇಲ್ರಿಗೆ ಕೊಡಲ್ಪಟ್ಟಂಥ ಈ ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಅಂತ್ಯ ದಿನಗಳು. ಅಂದರೆ ಇದು ಲೋಕಕ್ಕೆ ಅಂತ್ಯ ದಿನ ಅಲ್ಲ, ಲೋಕಕ್ಕೆ ಕೂಡ ಅಂತ್ಯ ಪ್ರಾರಂಭವಾಗಿದೆ. ಇಸ್ರೇಲರಿಗೆ ಕೊಟ್ಟ ಧರ್ಮಶಾಸ್ತ್ರಕ್ಕೆ ಅಂತ್ಯ ದಿನಗಳು. ಅಂದ್ರೆ ಅಂತ್ಯ ದಿನಗಳು ಅನ್ನೋದ್ರಲ್ಲೂ ನಾವು 2 ರೀತಿಯಲ್ಲಿ ನಾವು ನೋಡ್ಕೊಬಹುದು. ಒಂದೇನೆಂದ್ರೆ ಇಸ್ರೇಲರಿಗೆ ಧರ್ಮಶಾಸ್ತ್ರ ಕೊಟ್ಟಿದ್ದಾರಲ್ಲ, ಈ ಧರ್ಮಶಾಸ್ತ್ರವನ್ನು ಮುಗಿಯುವಂಥ ಕಾಲ, ಈ ಧರ್ಮಶಾಸ್ತ್ರಕ್ಕೆ ದೇವರು ಕೊಟ್ಟಂತ ಕಾಲ ಇದೆಯಲ್ಲ ಅದು ಮುಗಿತಾ ಇರುವಂತ ಕಾಲ, ಅದಕ್ಕೆ ಅಂತ್ಯ ದಿನ. ಅಂದ್ರೆ ಪ್ರತಿಯೊಂದಕ್ಕೂ ಒಂದು ಕಾಲ ಇದೆ. ಹೌದಮ್ಮ, ಹೌದು. ಎರಡನೇದಾಗಿ ಈ ಲೋಕಕ್ಕೆ ಅಂತ್ಯ ದಿನಗಳು ಕೂಡ ಪ್ರಾರಂಭವಾಗಿದೆ. ಓಕೆ, ಅಂದರೆ 1ನೇ ಶತಮಾನದಲ್ಲೇ ನಮಗೆ ಅಂತ್ಯ ದಿನಗಳು ಸಹ ಪ್ರಾರಂಭವಾಗಿದೆ. ಹೌದಮ್ಮ, ಇವಾಗ ಅಂತ್ಯ ದಿನಗಳು ಪ್ರಾರಂಭವಾಗ್ತಾ ಇದೆ, ಇನ್ನೂ ಬಂದಿಲ್ಲ ಅಂತೇಳಿ ಕೆಲವರು ಅಂದ್ಕೊಳ್ತಾರಲ್ಲ. ಇನ್ನು ಕೆಲವರು ಇವಾಗ ಅಂತ್ಯಕಾಲ ಪ್ರಾರಂಭವಾಗಿದೆ, ಇವಾಗಲ್ಲ 1ನೇ ಶತಮಾನದಲ್ಲೇ ಪ್ರಾರಂಭವಾಗಿದೆ. ಆಲ್ರೆಡಿ 2000 ವರ್ಷದಿಂದನೇ ನಮಗೆ ಅಂತ್ಯ ದಿನಗಳು ಶುರುವಾಗಿದೆ. ಇವಾಗ ಅಂತ್ಯ ದಿನಗಳಲ್ಲೇ ನಾವು ಇದ್ದೇವೆ. ಅಂದ್ರೆ ಅದು ಎಷ್ಟು ದಿನ ಆಗುತ್ತೋ ಅದು ದೇವರ ಲೆಕ್ಕ. ಅದು ಕೊನೆ ದಿನ ಇದೆ, ಯಾವಾಗ ಮುಗೀತೋ ಗೊತ್ತಿಲ್ಲ. ಒಟ್ಟಲ್ಲಿ ಅಂತ್ಯ ದಿನದಲ್ಲಿ ಈ ಮುಗಿಯುವಂತ ಕಾಲದಲ್ಲಿ ನಾವಿದ್ದೀವಿ. ಅಂದ್ರೆ ಇಲ್ಲಿ ನಮ್ಗೆ ಅರ್ಥ ಆಗ್ಬೇಕಾದ್ರೆ ಅಮ್ಮ, ಇವಾಗ ಆದಿಕಾಂಡ ಇದೆಯಲ್ಲ, ಆದಿಕಾಂಡದಲ್ಲಿ ಉಂಟು ಮಾಡಿಕೊಂಡು ಬರುವಂತ ದಿನಗಳದು. ಆದಿಕಾಂಡದಲ್ಲಿ ನೋಡುವಾಗ ಸೃಷ್ಟಿ ಮಾಡ್ಕೊಂಡು ಬರ್ತಾರೆ, ಅದು ಪ್ರಾರಂಭದ ದಿನಗಳು, ಮನುಷ್ಯರು ಪ್ರಾರಂಭವಾಗುವಂತ ದಿನಗಳು. ಯೇಸು ಕ್ರಿಸ್ತರು ಬಂದ ಮೇಲೆ ಟೋಟಲ್ ಜಗತ್ತು ಅಂತ್ಯವಾಗುವಂತ ದಿನಗಳು ಪ್ರಾರಂಭವಾಗುತ್ತೆ. ಹಳೆ ಒಡಂಬಡಿಕೆಯ ಕಾಲದಲ್ಲಿ, ಪುರಾತನ ಕಾಲದಲ್ಲಿ ಪಿತೃಗಳ ಸಂಗಡ ದೇವರು ಮಾತಾಡ್ರು, ಆಮೇಲೆ ಪ್ರವಾದಿಗಳ ಮೂಲಕ ಮಾತಾಡ್ರು, ದೇವದೂತರ ಮೂಲಕವಾಗಿ ದರ್ಶನದ ಮೂಲಕ ಮಾತಾಡ್ರು. ಇವೆಲ್ಲ ಮಾಡಿಕೊಂಡು ಅಂತ್ಯ ಕಾಲದಲ್ಲಿ ತನ್ನ ಮಗನ ಬಾಯಿಂದ
ನಮಗೆ ಜ್ಞಾನದ ಮಾತುಗಳನ್ನು ಆಡಿ ಈಗ ಕೊನೆಗೊಳಿಸ್ತಾ ಇದ್ದಾರೆ. ಹೌದು. ತುಂಬ ಧನ್ಯವಾದಗಳಣ್ಣ. ಧನ್ಯವಾದಗಳು. ಯಾಕಂದರೆ ಇಷ್ಟೊಂದು ವಿವರವಾಗಿ ನಮಗೆ ಈ ವಾಕ್ಯದ ಅರ್ಥವನ್ನು ತಿಳಿಸ್ಕೊಟ್ಟು, ಗ್ರಂಥ ಅಂದರೆ ಏನು, ಅದರಲ್ಲಿ ಬರುವಂಥ ವಾಕ್ಯಗಳ ನಾವು ಯಾವುದಕ್ಕೆ ಹೋಲಿಸ್ತೀವಿ, ದೇವರ ಮಾತುಗಳ ಬಗ್ಗೆದಲ್ಲಿ ನಮಗೆ ಎಷ್ಟು ಸಿಹಿಯಾಗಿದೆ ಅಂತ, ಮತ್ತು ಯೆಹೆಜ್ಕೇಲನ ಗ್ರಂಥದಲ್ಲಿ ಬರೆದ ಗ್ರಂಥದ ಸುಳಿಗೂ ಮತ್ತು ಪ್ರಕಟಣೆ ಗ್ರಂಥದಲ್ಲಿ ಬರೆದ ಗ್ರಂಥದ ಸುಳಿಯುವ ಅರ್ಥವನ್ನು ನಮಗೆ ತುಂಬ ಚೆನ್ನಾಗಿ ಬಿಡಿಸಿ ಹೇಳಿದಿರಣ್ಣ. ನಾವು ಕೇಳುವಂಥ ವೀಕ್ಷಕರಿಗೂ ಅದು ಖಂಡಿತವಾಗಿ ಹೆಲ್ಪ್ ಆಗುತ್ತೆ. ನಿಜವಾಗಿಯೂ ಇಂಥ ಒಂದು ಅದ್ಭುತವಾದ ಜ್ಞಾನ ಈ ಬೈಬಲ್ ದಲ್ಲಿ ಇದೆ. ಅದನ್ನು ನಮಗೆ ಅರ್ಥ ಮಾಡಿ ಹೇಳುವವರು ಈ ಸಮಾಜದಲ್ಲಿ ಕಮ್ಮಿ ಇದ್ದಾರೆ. ಆದರೆ ಅದನ್ನು ಅರ್ಥ ತಿಳ್ಕೊಂಡಾಗ ನಿಜವಾಗೂ ಹೃದಯಕ್ಕೆ ಆನಂದ ಆಗುವಂಥದ್ದು ಮತ್ತು ಅದು ಸಿಹಿಯಾಗಿದ್ದು ಅನ್ನೋದು ನಮಗೂ ಸಹ ಇದು ಗೊತ್ತಾಗ್ತಾ ಇದೆ. ಇದನ್ನೇ ದೇವರು ಜೇನುತುಪ್ಪಕ್ಕಿಂತ ಸಿಹಿಯಾಗಿದ್ದು ಅಂತ ಹೇಳಿದ್ದಾರೆ. ಕೊನೆಯದಾಗಿ ನಾವು ವೀಕ್ಷಕರಿಗೆ ಹೇಳೋದೇನೆಂದರೆ, ನಿಜವಾದ ಇಂಥ ಒಂದು ಸಂದೇಹ ಬಂದಾಗ ನಾವು ಹಿಂದೆ ಮುಂದೆ ನೋಡಬಾರ್ದು, ನಮಗೆ ಅರ್ಥ ಆಗಿಲ್ಲಲ್ಲ ಅಂತ ಕೊರಗೋಕ್ಕಿಂತ ಇಂಥ ಒಂದು ವೇದಿಕೆಯ ಮೂಲಕವಾಗಿ ನಿಮ್ಮ ಪ್ರಶ್ನೆಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಕೇಳಿದಾಗ ಆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ದೇವಸೇವಕರ ಮೂಲಕವಾಗಿ ನಾವು ತಿಳ್ಕೊಳ್ಳುವಂಥ ಒಂದು ಎಲ್ಲ ಭಾಗ್ಯವನ್ನು ನಮಗೆ ದೇವರು ಕೊಟ್ಟಿದ್ದಾನೆ. ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳೋಣ ಅಂತ ನಾನು ಮನವಿ ಮಾಡ್ಕೊತೀನಿ. ಯಾಕಂತ ಹೇಳಿದ್ರೆ ಇಂಥ ಒಂದು ಅಮೂಲ್ಯವಾದ ಸಮಯವನ್ನು ಕೊಟ್ಟು ನಮ್ಮ ಮುಂದೆ ದೇವಸೇವಕರು ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಮುಂಬರುವ ನಿಮ್ಮ ಏನಾದರೂ ಬೈಬಲ್ನನ್ನು ಓದುವಾಗ ಸಂದೇಹಗಳು ಬಂದರೆ, ಪ್ರಶ್ನೆಗಳು ಅಲ್ಲಿ ಸಂದೇಹಗಳು ಇರುತ್ತೆ, ಅಂಥ ಸಂದೇಹಗಳು ಬಂದರೆ ಖಂಡಿತವಾಗಿ ಕೆಳಗೆ ಕಾಣುವಂಥ ವಾಟ್ಸಪ್ ನಂಬರಿಗೆ ನೀವು ನಿಮ್ಮ ಪ್ರಶ್ನೆಯನ್ನು ವಾಯ್ಸ್ ಮೆಸೇಜ್ ಮೂಲಕವಾಗಿರ್ಬೋದು ಅಥವಾ ಸ್ಪಷ್ಟವಾಗಿ ಟೈಪ್ ಮಾಡಿ ಕಳಿಸುವ ಮೂಲಕವಾಗಿ ನೀವು ಪ್ರಶ್ನೆಯನ್ನು ಕೇಳಿದಾಗ ನಿಮ್ಮ ಮೂಲಕ ಅನೇಕರಿಗೆ ಅದು ಸತ್ಯವನ್ನು ತಿಳಿಸ್ಲಿಕ್ಕೆ ಈ ವೇದಿಕೆಯನ್ನು ಉಪಯೋಗಿಸ್ಕೊಳ್ಬೋದು. ಯಾಕಂದರೆ ಕೊಟ್ಟ ಸಮಯವನ್ನು ನಾವು ವ್ಯರ್ಥ ಮಾಡದೆ ದೇವರ ಜ್ಞಾನ ಈ ಬೈಬಲ್ನಲ್ಲಿ ಏನಿದೆ ಆ ಜ್ಞಾನವನ್ನು ತಿಳ್ಕೊಳ್ಳೋಣ, ಅದರ ಮಧುರವಾದ ಸವಿಯನ್ನು ನಾವು ಅನ್ಭವಿಸೋಣ ಅಂತ ಹೇಳುತ್ತಾ, ವೀಕ್ಷಕರೇ ಕೇಳಿದಿರಲ್ಲ, ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಖಂಡಿತವಾಗಿ ಅದಕ್ಕೆ ಉತ್ತರವನ್ನು ಕೊಡಲು ಈ ವೇದಿಕೆ ಸಿದ್ಧವಾಗಿದೆ. ಇದು ನಿಮಗೆ ಇಷ್ಟವಾದರೆ, ಈ ಒಂದು ವೇದಿಕೆಯಲ್ಲಿ ಬರುವಂಥ ಪ್ರಶ್ನೆ ಉತ್ತರ ಕಾರ್ಯಕ್ರಮ ನಿಮಗೆ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಅದೇ ರೀತಿ ಇನ್ನೊಬ್ಬರಿಗೆ ಶೇರ್ ಮಾಡಿರಿ. ಇದ್ರ ಮೂಲಕವಾಗಿ ನೀವು ಸಹ ಕ್ರಿಸ್ತನ ಸುವಾರ್ತೆಯಲ್ಲಿ ಪಾಲುಗಾರರಾಗ್ಬೋದು ಅಂತ ಹೇಳುತ್ತಾ, ಇಲ್ಲಿವರೆಗೆ ನೀವೆಲ್ಲ ಕೇಳಿದ್ದೀರಾ, ಅದಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ನಮ್ಮ ಮಧ್ಯದಲ್ಲಿ ದೇವಸೇವಕರು ಪ್ರಾರ್ಥನೆಯೊಂದಿಗೆ ಈ ಒಂದು ವೇದಿಕೆಯ ಕಾರ್ಯಕ್ರಮವನ್ನು ಇವತ್ತಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಅಣ್ಣನವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಅಣ್ಣ ಪ್ರಾರ್ಥನೆ ಮಾಡಿ ಕೊನೆಯದಾಗಿ ಮುಗಿಸ್ಬೇಕಂತ ಕೇಳ್ಕೊಂತೀನಿ. ಖಂಡಿತಮ್ಮ. ತಲೆಬಾಗ್ಸಿರಮ್ಮ, ಪ್ರೇಯರ್ ಮಾಡೋಣ. ಎಲ್ಲರೂ ತಲೆಬಾಗ್ಸಿರಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸರ್ವವನ್ನು ಸರ್ವಲೋಕವನ್ನು ಸೃಷ್ಟಿ ಮಾಡಿರುವಂಥ ಸರ್ವಶಕ್ತನಾಗಿರುವಂಥ ನಮ್ಮ ತಂದೆಯ ದೇವರೇ, ನಿಮಗೆ ಕೃತಜ್ಞತೆಗಳು ಸ್ತೋತ್ರಗಳು ತಂದೆ. ಇಲ್ಲಿ ತನಕ ಕೆಲವು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ ತಂದೆ. ತಿಳ್ಕೊಳ್ಬೇಕಾದರೆ ತಂದೆ ನಿಮ್ಮ ಕೃಪೆ, ನಿಮ್ಮ ಆಶೀರ್ವಾದ ತಂದೆ, ನೀವು ಸಹಾಯ ಮಾಡಿ ನಡೆಸಿದ್ದೀರ, ಸ್ತೋತ್ರಗಳು. ಅದೇ ರೀತಿಯಲ್ಲಿ ಇನ್ನು ಅನೇಕರು ಬೈಬಲ್ ಓದುವಾಗ ಕೆಲವು ಪ್ರಶ್ನೆಗಳು ಬಂದಾಗ ತಂದೆ, ಆ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಸುವುದಕ್ಕೆ ನಮಗೆ ಸಹಾಯ ಮಾಡಿ. ಪ್ರತಿ ಒಂದು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡಿ ತಂದೆ. ವೀಕ್ಷಿಸುವಂಥ ಎಲ್ಲ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನೂ ಹೆಸರುಗಳಿಂದ ಆಶೀರ್ವದಿಸಿ, ಪ್ರತಿ ಕುಟುಂಬದಲ್ಲಿ ಸಮಾಧಾನ ಸಂತೋಷವನ್ನು ದಯಪಾಲಿಸಿ. ಅದೇ ರೀತಿಯಲ್ಲಿ ತಂದೆ, ನಿಮ್ಮ ಮಗಳಾಗಿರುವಂಥ ರೇಖಾರವ್ರಿಗೋಸ್ಕರ, ಅದೇ ರೀತಿಯಲ್ಲಿ ದೀಕ್ಷಿತ್ಗೋಸ್ಕರ, ಅದೇ ರೀತಿಯಲ್ಲಿ ದೀಪ್ತಿಗೋಸ್ಕರನೂ ಪ್ರಾರ್ಥಿಸ್ತಾ ಇದ್ದೀನಿ. ಮಕ್ಕಳನ್ನು ಆಶೀರ್ವದಿಸಿ. ಅದೇ ರೀತಿಯಲ್ಲಿ ತಂದೆ, ನಿಮ್ಮ ಮಗಳು ಕೂಡ ಸೇವೆಗೋಸ್ಕರ ಹೋಗುವಾಗ ಜೊತೆಯಲ್ಲಿದ್ದು ನಡೆಸಿ ತಂದೆ. ಪ್ರತಿದಿನಾಲೂ ಕೂಡ ಗೂಗಲ್ ಮೀಟ್ ಮೂಲಕ ಅನೇಕರನ್ನು ಸೇರಿಸಿ, ಅನೇಕರನ್ನು ತಂದೆ ನಿಮ್ಮ ವಾಕ್ಯದ ಮೂಲಕ ನಡೆಸ್ತಾ ಇದ್ದಾಳೆ. ಮಗಳನ್ನು ಬಲಪಡಿಸಿ ಆಶೀರ್ವದಿಸಿ ತಂದೆಯ ದೇವರೇ. ಇನ್ನು ಅನೇಕ ಇಂಥ ಕಾರ್ಯಕ್ರಮಗಳನ್ನು ನಡೆಸಿಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡಿ. ಎಲ್ಲರ ಮಧ್ಯದಲ್ಲಿ ಸಮಾಧಾನ ಸಂತೋಷವನ್ನು ದಯಪಾಲಿಸಿ. ಒಂದು ವೇಳೆ ಯಾರಾದರೂ ಅನಾರೋಗ್ಯದಲ್ಲಿದ್ದರೆ ತಂದೆ, ವೀಕ್ಷಿಸುವಂಥ ಮಕ್ಕಳಲ್ಲಿ ಕುಟುಂಬದಲ್ಲಿ ಅನಾರೋಗ್ಯದಲ್ಲಿದ್ದರೆ ನಿಮ್ಮ ಕೃಪೆಯಿಂದ ಅವರಿಗೆ ಒಳ್ಳೆಯ ಸ್ವಸ್ಥತೆಯನ್ನು ಆರೋಗ್ಯವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇಲೆ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರ ಆತ್ಮರ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ಧನ್ಯವಾದಗಳು. ವಂದನೆ.